ಆಕಾಶವಾಣಿ ಮಡಿಕೇರಿ. ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು. ಕೇಳುಗರೆಲ್ಲರಿಗೂ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪೈಲ್ಸ್ ಅಥವಾ ಮೂಲವ್ಯಾಧಿ ಇದಕ್ಕಿರುವ ಕಾರಣ ಹಾಗೂ ಆಯುರ್ವೇದ ಚಿಕಿತ್ಸೆ ಈ ಕುರಿತು ನಮ್ಮ ಜೊತೆ ಮಾತಾಡಲಿಕ್ಕೆ ಕುಶಾಲನಗರದ ಆಯುರ್ವೇದ ವೈದ್ಯರು ಹಾಗೂ ಶಸ್ತ್ರ ಚಿಕಿತ್ಸಕರಾದ ಡಾಕ್ಟರ್ ಶ್ಯಾಮ್ ಪ್ರಸಾದ್ PS ಅವರಿದ್ದಾರೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಡಾಕ್ಟರ್, ಈ ಪೈಲ್ಸ್ ಕುರಿತಂತೆ ನಮ್ಮ ಕೇಳುಗರಲ್ಲಿ ಸಾಕಷ್ಟು ಗೊಂದಲಗಳಿವೆ. ಹಾಗಾಗಿ ಈ ಪೈಲ್ಸ್ ಅಥವಾ ಮೂಲವ್ಯಾಧಿ ಅಂದ್ರೆ ಏನು ಡಾಕ್ಟರ್? ನೀವು ಹೇಳಿದಾಗೆ ಪೈಲ್ಸ್ ಅಂತ ಹೆಸರು ಕೇಳಿದ ತಕ್ಷಣ ಜನರಿಗೆ ಒಂದು ಆತಂಕನೂ ಇದೆ, ಕಾಯಿಲೆ ಬಗ್ಗೆನೂ ಅರಿವು ಕಮ್ಮಿ ಇದೆ. ಯಾಕಂದ್ರೆ ಅದು ನಮ್ಮ ಕಣ್ಣಿಗೆ ಸಾಮಾನ್ಯವಾಗಿ ಕಾಣಕ್ಕೂ ಸಿಗಲ್ಲ, ಮತ್ತೆ ಆ ಸ್ಥಳ ಕೂಡ ಸಂಕೀರ್ಣ ಇರುತ್ತೆ. ಆ ವ್ಯಕ್ತಿಗೆ ಕೂಡ ಆದಾಗ್ಲೂ ಅವನಿಗೆ ತೊಂದರೆ ಇದ್ದಾಗ್ಲೂ ಅವನಿಗೆ ಅದು ನೋಡಕ್ ಸಿಗದಿರೋ ಕಾರಣ ಅದ್ರ ಬಗ್ಗೆ ಸಾಕಷ್ಟು ಸಮಾಜದಲ್ಲಿ ಗೊಂದಲ ಇದೆ. ಸೊ ಇವತ್ತಿನ ಒಂದು ಕಾರ್ಯಕ್ರಮ ಏನ್ ತಾವು ನಡ್ಸ್ಕೊಡ್ತಾ ಇದೀರಿ, ಇದ್ರಲ್ಲಿ ನಾನು ಇದನ್ನ ಅತ್ಯಂತ ಸರಳವಾಗಿ ನಾವು ಹೇಗೆ ಸಾಮಾನ್ಯ ಮನುಷ್ಯ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದು ಮೂಲವ್ಯಾಧಿ ಅಥವಾ ಪೈಲ್ಸ್ ಅಂತ ಹೇಳಿದ್ರೆ ಸುಮಾರು ನಮ್ಮ ಮಲದ್ವಾರದ ಹೊರಭಾಗ ಏನಿದೆ ಅಲ್ಲಿಂದ 4.5 ಇಂಚಿನಷ್ಟು ಒಳಕ್ಕೆ ಈ ಪ್ರದೇಶದಲ್ಲಿ ರಕ್ತನಾಳಗಳು ಉಬ್ಬಿದ್ರೆ ಅದನ್ನ ನಾವು ಪೈಲ್ಸ್ ಅಂತ ಕರಿತೀವಿ ವೈದ್ಯಕೀಯವಾಗಿ. ರಕ್ತನಾಳಗಳು ಒಳ ಪ್ರದೇಶದಲ್ಲಿ ಉಬ್ಬಿರುತ್ತೆ. ಈಗ ವೆರಿಕೋಸ್ ವೇನಲ್ಲಿ ಹೇಗೆ ನಮಗೆ ಕಾಲಲ್ಲಿ ರಕ್ತನಾಳಗಳು ಉಬ್ಬಿರೋದು ಕಂಡು ಬರುತ್ತೋ ಅದೇ ತರ ಮಲದ್ವಾರದ ಒಳಭಾಗದಲ್ಲಿ ರಕ್ತನಾಳಗಳು ಉಬ್ಬುತ್ತವೆ. ಇದನ್ನ ನಾವು ವೈದ್ಯಕೀಯ ಭಾಷೆಯಲ್ಲಿ ಪೈಲ್ಸ್ ಅಥವಾ ಮೂಲವ್ಯಾಧಿ ಅಂತ ಕರಿತೀವಿ. ಈ ಉಬ್ಬಿರೋ ರಕ್ತನಾಳಗಳು ಒಡೆದಾಗ ರಕ್ತಸ್ರಾವ ಆಗತ್ತೆ, ಅದನ್ನ ಬ್ಲೀಡಿಂಗ್ ಪೈಲ್ಸ್ ಅಂತ ಹೇಳಿ ಕರಿತೀವಿ. ಸಾಮಾನ್ಯ ಮನುಷ್ಯ ಏನ್ ಅನ್ಕೋಬೇಕು ಅಂತ ಹೇಳಿದ್ರೆ ಅದು ಆಡ ಭಾಷೆಯಲ್ಲಿ ಗಂಟು ಅಂತ ಹೇಳಿ ಜನ ಕರೆದ್ರು ಕೂಡ ಅದು ರಕ್ತನಾಳ ಉಬ್ಬಿ ಬರುವಂತಹ ಗಂಟಾಗಿರುತ್ತೆ. ಸೊ ಅದು ಮಾಂಸದ ಗಂಟಿಗಿಂತ ಹೆಚ್ಚಾಗಿ ಅದು ರಕ್ತನಾಳನೇ ಉಬ್ಬಿ ಉತ್ಪತ್ತಿ ಆಗುವಂತ ಒಂದು ಗಂಟನ್ನ ನಾವು ಪೈಲ್ಸ್ ಅಂತ ಹೇಳಿ ಕರಿಬಹುದು. ಈಗ ಗುದ ಅಥವಾ ಮಲದ್ವಾರದಲ್ಲಿ ಉಂಟಾಗುವ ಎಲ್ಲ ರೀತಿಯ ತೊಂದರೆಗಳಿಗೂ ಸಾಮಾನ್ಯವಾಗಿ ಜನರು ಪೈಲ್ಸ್ ಅಂತಾನೆ ಹೇಳ್ತಾರೆ. ಈ ಕುರಿತು ಒಬ್ಬ ಆಯುರ್ವೇದ ವೈದ್ಯರಾಗಿ ತಮ್ಮ ಅಭಿಪ್ರಾಯ ಏನು ಡಾಕ್ಟರ್? ಈಗ ಸಮಾಜದಲ್ಲಿ ಒಂದು ಮಿಸ್ನಾಮರ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಅವ್ರಿಗೆ ಕನ್ವೀನಿಯಂಟ್ ಇರೋ ಟರ್ಮ್ ನ ಅವರು ಸಮಾಜ ಯೂಸ್ ಮಾಡೋದು. ಈಗ ಸುಮಾರು ಜನ ತಲೆನೋವು ಬಂದ ಕೂಡಲೇ ನಂಗೆ ಮೈಗ್ರೇನ್ ಹೆಡ್ಏಕ್ ಇದೆ ಅಂತ ಹೇಳ್ತೀವಿ, ಅಥವಾ ಹೊಟ್ಟೆ ಒಬ್ಬರ ಮೈ ಕೈ ಹಿಡ್ಕೊಂಡಾಗ ನಂಗೆ ಗ್ಯಾಸ್ಟ್ರೈಟಿಸ್ ಇದೆ, ಗ್ಯಾಸ್ಟ್ರಿಕ್ ಇದೆ ಅಂತ ಹೇಳ್ತೀವಿ. ಅದು ಬೇರೆದೇ ತೊಂದರೆಗಳಿರ್ತವೆ. ಹಂಗೆ ಮಲದ್ವಾರದಲ್ಲಿ ಬೇರೆ ಬೇರೆ ತರದ ಒಂದು ತೊಂದರೆಗಳು ಕಂಡು ಬರುತ್ತೆ. ಇದು ಎಲ್ಲಕ್ಕೂ ಚಿಕಿತ್ಸೆಗಳು ಕೂಡ ಬೇರೆ ಬೇರೆ ಇರುತ್ತೆ. ಸುಮಾರು ನಾವು ಸಾಮಾನ್ಯವಾಗಿ ಒಂದು 10 ಮಂದಿಯನ್ನ ತಗೊಂಡ್ರೆ ಕನಿಷ್ಠ 7 ಮಂದಿಗಾದ್ರೂ ಅವರ ಜೀವಿತಾವಧಿಯಲ್ಲಿ ಗುದ ಅಥವಾ ಮಲದ್ವಾರ ಸಂಬಂಧಿ ತೊಂದರೆಗಳು ಅವ್ರಿಗೆ ಅನುಭವಕ್ಕೆ ಬರುತ್ತೆ. ಅದಕ್ಕೆ ಏಜ್ದು ಫ್ಯಾಕ್ಟರ್ ಬರಲ್ಲ. ಬಾಲ್ಯದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಯೌವನ, ಗರ್ಭಿಣಿ, ಬಾಣಂತಿ, ವೃದ್ಧಾಪ್ಯ, ಹಿಂಗೆ ಯಾವುದೇ ಹಂತದಲ್ಲಿ ಕೂಡ ಈ ಸಮಸ್ಯೆ ಬರ್ಬೋದು. ಇಟ್ ಇಸ್ ಎ ವೆರಿ ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಅಂದ್ರೆ 10 ಮಂದಿಯನ್ನ ನಾವು ಜನರಲ್ ಪಾಪ್ಯುಲೇಷನ್ ತಗೊಂಡ್ರೆ ಅವ್ರ ಲೈಫ್ ಸ್ಪ್ಯಾನ್ ಅಲ್ಲಿ 7 ಜನಕ್ಕಾದ್ರೂ ಈ ಸಮಸ್ಯೆ ಬರುತ್ತೆ. ಅಂದ್ರೆ ಗುದ ಅಥವಾ ಮಲದ್ವಾರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರುತ್ತೆ. ಸೊ ಇದೆಲ್ಲವನ್ನು ಕೂಡ ಸಾಮಾನ್ಯ ಮನುಷ್ಯ ಆ ಪ್ರದೇಶದಲ್ಲಿ ಏನೇ ಆದ್ರೂ ಕೂಡ ಪೈಲ್ಸ್ ಅಂತ ಹೇಳಿ ಕರಿತಾನೆ. ಆದ್ರೆ ವೈದ್ಯಕೀಯವಾಗಿ ನಾವು ಹೆಚ್ಚು ಸಮಾಜದಲ್ಲಿ ಕಾಣುವಂಥದ್ದು ಆನಲ್ ಫೀಜರ್ ಅಂತ ಹೇಳಿ ಕಾಣುತ್ತೆ. ಇದಕ್ಕೆ ಕನ್ನಡದಲ್ಲಿ ನಾವು ಗುದ್ದಕರ್ತಿಕ ಅಂತ ಹೇಳಿ ಕರಿತೀವಿ. ಅಂದ್ರೆ ಮಲದ್ವಾರ ನಮ್ಮ ತುಟಿ ಹೇಗಿರುತ್ತೆ ಹಂಗೆ ಮಲದ್ವಾರ ಕೂಡ ತುಂಬಾ ಸಾಫ್ಟ್ ಆಗಿ ಇರತ್ತೆ. ಸೊ ಇದ್ರ ಮೇಲೆ ನಮಗೆ ಬ್ಲೇಡ್ ಅಲ್ಲಿ ಕುಯ್ದಂಗೆ ಅವನಿಗೆ ಆಳವಾದ ಗಾಯ ಆಗತ್ತೆ. ಸೊ ಮೋಷನ್ ತುಂಬಾ ಟೈಟ್ ಇದ್ದಾಗ ಅವರು ಅದನ್ನ ತುಂಬಾ ಪ್ರೆಷರ್ ಮಾಡಿ ಹೊರಗಡೆ ಟ್ರೈ ಮಾಡಿದಾಗ ಈ ಸ್ಥಳದಲ್ಲಿ ಬ್ಲೇಡ್ ಅಲ್ಲಿ ಕುಯ್ದಂಗೆ ಆಳವಾಗಿ ಗಾಯ ಆಗೋದನ್ನ ಆನಲ್ ಫೀಜರ್ ಅಂತ ಹೇಳಿ ಕರಿತೀವಿ. ಇದು ಸಮಾಜದಲ್ಲಿ ಅತಿ ಜಾಸ್ತಿಯಾಗಿ ಕಾಣುವಂಥದ್ದು. ರೋಗಿಗೆ ತುಂಬಾನೇ ನೋವಿರುತ್ತೆ ಇದರಲ್ಲಿ. ಆದ್ರೆ ಮಿನಿಮಮ್ ಬ್ಲೀಡಿಂಗ್ ಸ್ವಲ್ಪ ಅಷ್ಟೊಂದು ಜಾಸ್ತಿ ಆಗಿರಲ್ಲ. ಮಲದ ಮೇಲೆ ಒಂದು ಪೈಂಟ್ ಬ್ರಷ್ ಅಲ್ಲಿ ಬೆಳೆದಂಗೆ ಅದರಲ್ಲಿ ರಕ್ತ ಅಷ್ಟೇ ಕಾಣುತ್ತೆ ಹೆಚ್ಚಾಗಿ. ಕೆಲವು ಸಲ ಮಾತ್ರ ರಕ್ತಸ್ರಾವ ಇರೋದು, ಇದು ಜಾಸ್ತಿ ಕಾಣುವಂಥದ್ದು. ಅದ್ ಬಿಟ್ರೆ ಎರಡನೇದು ಪೈಲ್ಸ್ ಅಂತ ಏನ್ ಕರಿತೀವಿ ಅಥವಾ ಮೂಲವ್ಯಾಧಿ ಅಂತ ಏನ್ ಕರಿತೀವಿ, ಇದಕ್ಕೆ ಆಯುರ್ವೇದದಲ್ಲಿ ಅರ್ಷಸ್ ಅಂತ ಹೇಳಿ ಕರೀತಾರೆ. ಅರ್ಷಸ್ ಅಂತ ಹೇಳಿದ್ರೆ ಅರಿವತ್ ಪೀಡಯತಿ ಇತಿ ಅರ್ಷಃ ಅಂತಾರೆ. ಅಂದ್ರೆ ನಮ್ಗೆ ಶತ್ರು ನಂಗೆ ಇದು ನಮ್ಗೆ ಕಾಡ್ಸುತ್ತೆ ಅಂತ ಲೆಕ್ಕ. ಅಂದ್ರೆ ಪದೇ 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 ಇದು ನಮ್ಗೆ ತೊಂದರೆ ಕೊಡ್ತಾ ಇರತ್ತೆ. ಪೈಲ್ಸ್ ಅಲ್ಲಿ ಅನೇಕ ರೀತಿಗಳಿದಾವೆ. ಸೊ ಎಲ್ಲಾ ಪೈಲ್ಸ್ ಒಂದೇ ಅಲ್ಲ, ಎಲ್ಲದರದ್ದು ಚಿಕಿತ್ಸೆ ರೀತಿನೂ ಒಂದೇ ಅಲ್ಲ. ಸಾಮಾನ್ಯವಾಗಿ
ಪೈಲ್ಸ್ ಶುರು ಆಗ್ತಾ ಇದರಲ್ಲಿ ಪೈಲ್ಸ್ ಅಲ್ಲಿ ನೋವೇ ಅತ್ಯಂತ ಕಮ್ಮಿ ಅಥವಾ ನೋವಿಲ್ಲ ಅಂತಾನೆ ಹೇಳ್ಬೋದು ಹೆಚ್ಚಾಗಿ. ಪೈಲ್ಸ್ ಇಸ್ ಯೂಶಲಿ ಪೈನ್ಲೆಸ್. ಹಂಗಾಗಿ ಪೇಷಂಟ್ ಈ ಕಾಯಿಲೆಯೊಂದಿಗೆ ಸುಮಾರು ಸಲ 1 ವರ್ಷ ಗಟ್ಟಲೆ, 5 ವರ್ಷ, 10 ವರ್ಷ, 30 ವರ್ಷ ಕೂಡ ದೇ ವಿಲ್ ಬಿ ಮ್ಯಾನೇಜಿಂಗ್ ಇಟ್. ನನಗೆ ಹೀಟ್ ಆಗ್ತಿದೆ, ಬ್ಲಡ್ ಬರ್ತಾ ಇದೆ ಅಂತ ಹೇಳಿ ಎಳ್ನೀರು ಕುಡಿಯೋದು ಇನ್ನೊಂದು ಈ ತರ ಎಲ್ಲ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಇದರಲ್ಲಿ ನಮ್ಗೆ ವೈದ್ಯಕೀಯ ನಾವು ಎಕ್ಸ್ಟರ್ನಲ್ ಪೈಲು, ಇಂಟರ್ನಲ್ ಪೈಲ್ ಅಂತ ಹೇಳಿ 2 ರೀತಿ ಅದನ್ನ ಕನ್ಸಿಡರ್ ಮಾಡ್ಕೊಳ್ತೀವಿ. ಎಕ್ಸ್ಟರ್ನಲ್ ಪೈಲ್ ಅಂದ್ರೆ ಇದು ಮಲದ್ವಾರದ ಹೊರಭಾಗದ ಚರ್ಮ ಏನಿದೆ, ಇದರಲ್ಲಿ ರೋಗಿಗೆ ಆಲ್ ಆಫ್ ಎ ಸಡನ್ ಇದು ಮುಟ್ಟಕ್ಕೆ ಸಿಗತ್ತೆ. ಇದು ಸುಮಾರು ಒಂದು ಸಾಸಿವೆ ಕಾಳಿನ ಗಾತ್ರದಿಂದ ಒಂದು ಖರ್ಜೂರದಷ್ಟು ದೊಡ್ಡ ಸೈಜ್ ವರೆಗೆ ಆಲ್ ಆಫ್ ಎ ಸಡನ್ ಇದು ಉತ್ಪತ್ತಿ ಆಗ್ಬೋದು. ಇದು ಯೂಶಲಿ ಹೇಗೆ ಬರುತ್ತೆ ಅಂದ್ರೆ, ರೋಗಿ ಸಡನ್ ಆಗಿ ತುಂಬಾ ಜರ್ನಿ ಮಾಡಿದ್ರೆ, ಆಲ್ಕೋಹಾಲ್ ಕನ್ಸಪ್ಷನ್, ತುಂಬಾ ಉಷ್ಣ ಆದಂತ ಆಹಾರ ಅಂತ ಏನ್ ಹೇಳ್ತಾರೆ, ಚಿಕನ್, ಸ್ಪೈಸಸ್, ಈ ತರದನ್ನ ತಗೊಂಡಾಗ ಆ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಎಕ್ಸ್ಟರ್ನಲ್ ಪೈಲ್ ಸಡನ್ ಆಗಿ ಬರುವಂತದ್ದು ಇರುತ್ತೆ. ಇದು ಕೂಡ ತುಂಬಾನೇ ನೋವು ಕೊಡುವಂತ ಪೈಲ್ಸ್ ಇರುತ್ತೆ. ಕೆಲವು ಸಲ ಮದ್ದಿಗೆ ಕಮ್ಮಿ ಆಗುತ್ತೆ, ಆದ್ರೆ ಹೆಚ್ಚಾಗಿ ಅದನ್ನ ಶಸ್ತ್ರಚಿಕಿತ್ಸೆ ಮೂಲಕ ತೆಗಿಬೇಕಾಗತ್ತೆ. ಇಂಟರ್ನಲ್ ಪೈಲ್ ಅನ್ನುವಂಥದ್ದು ಆಗ ನಾವು ಸುರುಗಿ ಹೇಳ್ದಂಗೆ ಮಲದ್ವಾರದಿಂದ ಒಂದು 4.5 ಇಂಚಷ್ಟು ಒಳಗಡೆ ಪ್ರದೇಶದಲ್ಲಿ ರಕ್ತನಾಳ ಉಬ್ಬಿ ಬರುವಂತದ್ದು ಇರುತ್ತೆ. ಇದರಲ್ಲಿ ನಾವು ಚಿಕಿತ್ಸಾ ದೃಷ್ಟಿಕೋನದಿಂದ ನಾವು ಅದರಲ್ಲಿ 4 ಸ್ಟೇಜ್ ಅಂತೇಳಿ ಮಾಡ್ಕೊಳ್ತೀವಿ ವೈದ್ಯರು. ಇದರಲ್ಲಿ ಮೊದಲ ಡಿಗ್ರಿ ಇರುವಾಗ ರೋಗಿಗೆ ಏನು ಪ್ರಾಬ್ಲಮ್ ಇರಲ್ಲ. ಅವನು ಮಲ ವಿಸರ್ಜನೆ ಸಮಯದಲ್ಲಿ ಒಂದು 4-5 ಹನಿಯಿಂದ ಕೆಲವು ಚಮಚದಷ್ಟು ಅಥವಾ ಒಂದು 1/4 ಲೋಟದವರೆಗೂ ನೋವಿಲ್ಲದೆ ರಕ್ತಸ್ರಾವ ಆಗ್ತಾ ಇರುತ್ತೆ. ಹೆಚ್ಚಿನ ಪೇಷಂಟ್ಗೆ ಇದು ಅರ್ಲಿ ಸ್ಟೇಜ್ ಇರುತ್ತೆ, ಫಸ್ಟ್ ಡಿಗ್ರಿ ಇಂಟರ್ನಲ್ ಹೆಮರಾಯ್ಡ್ ಅಂತ ಹೇಳಿ ಕರಿತೀವಿ. 2ನೇ ಡಿಗ್ರಿಲಿ ಏನಾಗ್ತಾ ಇರುತ್ತೆ ಅಂದ್ರೆ, ಮಲ ವಿಸರ್ಜನೆ ಮಾಡುವಾಗ ನನಗೆ ಮೊಳೆ ತರ ಏನೋ ಒಂದು ಹೊರಗಡೆ ಬಂದು ತಂತಾನೆ ಮಲ ವಿಸರ್ಜನೆ ಆದ್ಮೇಲೆ ಅದು ಒಳಗಡೆ ಸೇರ್ತಾ ಇರುತ್ತೆ. ಇದನ್ನ ಸುಮಾರು ಜನ ಗಮನಿಸಲ್ಲ, ಕೆಲವರು ಮಾತ್ರ ಗಮನಿಸ್ತಾರೆ. ಇನ್ನು 3ನೇ ಡಿಗ್ರಿ ಅಂತ ಹೇಳಿದ್ರೆ ಅವನಿಗೆ ಏನಾಗತ್ತೆ ಅಂದ್ರೆ, ಹೊರಗಡೆಗೆ ಒಂದು ಆಕಾರ ಬಂದಂಗ ಆಗತ್ತೆ. ಆಮೇಲೆ ಅದನ್ನ ಇವನು ಮಲ ವಿಸರ್ಜನೆ ನಂತರ ಕೈ ಬೆರಳಲ್ಲಿ ಒಳಗಡೆಗೆ ತಳ್ಳಿ ಒಳಗಡೆ ಸೇರಿಸ್ಕೊಳ್ತಾ ಇರ್ತಾನೆ ಪೇಷಂಟ್. 4th ಡಿಗ್ರಿ ಅಂತ ಹೇಳಿದ್ರೆ ಅದು ಹೊರಗಡೆ ಬಂದಿದ್ದನ್ನ ಅವನಿಗೆ ಒಳಗಡೆ ತಳ್ಳುದ್ರು ಕೂಡ ಅದು ಒಳಗಡೆ ಹೋಗಿ ಸೇರಲ್ಲ. ಇದರಲ್ಲಿ ಪೈನ್ ಯೂಶಲಿ ಈ ಸ್ಟೇಜಸ್ ಅಲ್ಲಿ ರಕ್ತ ಹೆಪ್ಪುಗಟ್ಟಿದ್ರೆ, ಆ ರಕ್ತನಾಳದೊಳಗಡೆ ಹೆಪ್ಪುಗಟ್ಟಿದ್ರೆ ಮಾತ್ರ ಅದರಲ್ಲಿ ಪೈನ್ ಇರುತ್ತೆ. ಅದರ್ವೈಸ್ ಆನ್ ಅಂಡ್ ಆಫ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ವಾರಕ್ಕೋ ತಿಂಗಳಿಗೋ ಬ್ಲೀಡ್ ಆಗ್ತಾ ಇರುತ್ತೆ. ರೋಗಿ ಅದನ್ನ ಸುಮಾರು ಸಲ ವೈದ್ಯರ ಹತ್ರ ತೋರಿಸ್ತಾ ಇರಲ್ಲ, ನನಗೇನೋ ಹೀಟ್ ಆಗಿದೆ ಅನ್ನೋ ಇದರಲ್ಲಿ ಏನೋ ಅವರ ಮನೆ ಮದ್ದುಗಳು ಮಾಡ್ಕೊಂಡು ಹಿಂಗೆ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಪೈಲ್ಸ್ ಪ್ರದೇಶದಲ್ಲಿ ಆಗುವಂತದ್ದು ಹಿಂಗಿರುತ್ತೆ. ಇನ್ನೊಂದು ನಮ್ಗೆ ಕಾಣಬರುವಂತದ್ದು ಕನ್ನಡದಲ್ಲಿ ಭಗಂಧರ ಅಂತ ಹೇಳಿ ಕರೀತಾರೆ, ಫಿಸ್ಟುಲಾ ಇನ್ ಆನೋ ಅಂತ ಹೇಳಿ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಇದು ಒಂದು ತುಂಬಾ ಚಿಕಿತ್ಸೆಗೆ ಸವಾಲಾಗಿರುತ್ತೆ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಈ ಮಲದ್ವಾರದ ಸುತ್ತಮುತ್ತ 1-6 ಇಂಚು ಪ್ರದೇಶ ಏನಿದೆ, ಇಲ್ಲಿ ಸುಮಾರು ಒಂದು ಸಣ್ಣ ಮಡುವೆ ತರ ಒಂದು ಆಕಾರ ಉತ್ಪತ್ತಿ ಆಗುತ್ತೆ. ಕೆಲವು ಸಲ ಅದು 1 ಗುಳ್ಳೆ ಹೇಳ್ಬೋದು, ಇಲ್ಲ 4-5 ಗುಳ್ಳೆಗಳು ಎದ್ದೇಳ್ಬೋದು. ಇದರಲ್ಲಿ ಕೆಲವು ಸಲ ನೋವಿರುತ್ತೆ, ಕೆಲವು ಸಲ ನೋವು ರಹಿತವಾಗಿ ಕೂಡ ಇರುತ್ತೆ. ಇದಕ್ಕೆ ನೀರು ತರ ಅಥವಾ ಸಣ್ಣಕ್ಕೆ ಕೀವಿ ನಂಗೆ ಒಂದು ಕೆಲವು ಹನಿಗಳಿಂದ ಅಥವಾ ಒಂದು 1/4 ಚಮಚದವರೆಗೂ ಕೀವು ಸುರಿಬಹುದು. ಕೀವು ಅಥವಾ ನೀರು ಸುರಿಯತ್ತೆ. ಇದು ಅವನಿಗೆ ಒಂದು ಕಿರಿಕಿರಿ ಮಾಡ್ಕೊಂಡು ಅವನ ಒಳ ಉಡುಪುಗಳನ್ನ ಒದ್ದೆ ಮಾಡೋದು, ಈ ತರ ಮಾಡ್ತಾ ಇರುತ್ತೆ. ಇದು ಕೂಡ ಒಂದು ಅಲ್ಲಿ ಕಂಡು ಬರುವಂತ ಕಾಯಿಲೆ, ವಿಚ್ ಇಸ್ ನಾಟ್ ಪೈಲ್ಸ್. ಇದು ಪೈಲ್ಸ್ ಆಗಿರ್ಲಿಕ್ಕೆ ಫಿಸ್ಟುಲಾ ಅಂತ ಹೇಳಿ ಕರಿತೀವಿ. ಮತ್ತೆ ಇನ್ನೊಂದು ಆ ಪ್ರದೇಶದಲ್ಲಿ ಹೇಳುವಂತ ಕುರಗಳು, ಅದಕ್ಕೆ ನಾವು ಪೆರಿಯಾನಲ್ ಆಬ್ಸೆಸ್, ಇಸ್ಚೋರೆಕ್ಟಲ್ ಆಬ್ಸೆಸ್ ಅಂತೆಲ್ಲ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಇದು ಈ ಕುರಗಳು ಏನ್ ಹೇಳ್ತವೆ, ಈ ನಮ್ಮ ಮಲದ್ವಾರದ ಪ್ರದೇಶ ಏನಿದೆ ಇದು ಮಾಯಿಸ್ಟ್ ಏರಿಯಾ. ಅದು ಅಲ್ಲಿ ಸಾಮಾನ್ಯವಾಗಿ ಅಲ್ಲಿ ತಾನೇ ಆಗಿ ಒಂದು ಪಸೆ ಇರುತ್ತೆ. ಆ ಪಸೆಯನ್ನ ಸೆಕ್ರೇಟ್ ಮಾಡುವಂತಹ, ಅಂದ್ರೆ ಅದನ್ನ ಉತ್ಪತ್ತಿ ಮಾಡಕ್ಕೆ ಅಂತ ಗ್ರಂಥಿಗಳಿದಾವೆ. ಅದಕ್ಕೆ ಇನ್ಫೆಕ್ಷನ್ ಆದಾಗ ಅಲ್ಲಿ ನಮ್ಗೆ ಕುರಗಳು ಉತ್ಪತ್ತಿ ಆಗುತ್ತೆ. ಇದು ತುಂಬಾ ಮೇಲ್ಭಾಗದಲ್ಲಿದ್ದ ಕುರಗಳಾದ್ರೆ ಮಾತ್ರ ನಮ್ಮ ಶರೀರದಲ್ಲಿ ಬೇರೆ ಭಾಗದಲ್ಲಿ ಬರಂಗೆ ಅದು ಹೊರಗಡೆ ಕಾಣುತ್ತೆ. ಬಟ್ ಇದು ತುಂಬಾ ಡೀಪ್ ಇದ್ರೆ ರೋಗಿಗೆ ಹೊರಗಡೆಯಿಂದ ಯಾವುದೇ ಕುರ ಲಕ್ಷಣ ಕಾಣಲ್ಲ, ಆದ್ರೆ ಅವನಿಗೆ ತೀವ್ರವಾದ ನೋವಿರುತ್ತೆ. ಇದು ಅಲ್ಲಿ ಬರುವಂತ ಇನ್ನೊಂದು ಕೂಡ ಪ್ರಾಬ್ಲಮ್ ಸಿ. ಮತ್ತೆ ಓಲ್ಡ್ ಏಜ್ ಅಲ್ಲಿ ಮತ್ತೆ ಕೆಲವು ಸಲ ಮಕ್ಕಳ ಕಾಣಬರುವಂತದಕ್ಕೆ ಗುದಭ್ರಂಶ ಅಂತ ಹೇಳಿ ಕರಿತೀವಿ. ಗುದಭ್ರಂಶ ಅಂತ ಹೇಳಿದ್ರೆ ಕರುಳೆ ಜಾರಿ ಹೊರಗಡೆಗೆ ಬರುವಂತದ್ದು. ಗುದದ ಭಾಗ ಏನಿದೆ ಇದು ಸುತ್ತಲೂ ಜಾರಿ ಹೊರಗಡೆಗೆ ಬರುತ್ತೆ. ತುಂಬಾ ಓಲ್ಡ್ ಏಜ್ ಇರೋರಿಗೆ ಮತ್ತೆ ತುಂಬಾ ಮಲಬದ್ಧತೆ ಇರೋರಿಗೆ ಬರುತ್ತೆ. ಸೊ ಇದೆಲ್ಲ ಕೂಡ ಕಾಯಿಲೆಗಳು ಬೇರೆ ಬೇರೆ ಇದ್ದು ಇದಕ್ಕೆ ಚಿಕಿತ್ಸೆಗಳು ಕೂಡ ಬೇರೆ ಬೇರೆ ಇರ್ತವೆ. ಕಾಯಿಲೆದ ಹಂತಕ್ಕನುಗುಣವಾಗಿ ನಾವು ಅದರ ಚಿಕಿತ್ಸೆ ಮಾಡ್ಕೋಬೇಕಾಗತ್ತೆ. ಸುಮಾರು ಸಲ ರೋಗಿ ಏನ್ ಅನ್ಕೋತಾನೆ ಇದೆಲ್ಲ ಕೂಡ ಪೈಲ್ಸ್ ಅಂತ ಹೇಳ್ಕೊಂಡು ದುಃಖ ಪಟ್ಕೊಂಡು ಅವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಹಾಕಿರುವ ಬೋರ್ಡ್ಗಳು, ಆಮೇಲೆ ಕೆಲವು ನಾಟಿ ವೈದ್ಯರು, ಅಜ್ಜಿ ಮದ್ದುಗಳು, ಮನೆ ಮದ್ದುಗಳು ಇದನ್ನೆಲ್ಲ ಟ್ರೈ ಮಾಡ್ಕೊಂಡು ಇರ್ತಾರೆ. ಬೆಟರ್ ಅಂತ ಹೇಳಿದ್ರೆ ಸುಮಾರು ಜನ ವೈದ್ಯರು ಹೇಳಿದ್ರು ಕೂಡ ಮುಜುಗರದಿಂದ ಪರೀಕ್ಷೆಗೆ ಒಳಪಡಲ್ಲ. ಸರಿಯಾಗಿ ರೋಗದ ನಿರ್ಣಯ ಮಾಡದಿದ್ರೆ ಅದ್ರ ಪರಿಹಾರ ಆಗ್ತಾ ಇರಲ್ಲ. ಹಂಗಾಗಿ ಯಾವ ರೋಗ ನನ್ಗಿದೆ ಅನ್ನೋದನ್ನ ರೋಗಿ ಫಸ್ಟ್
ವೈದ್ಯರಿಗೆ ತೋರಿಸಿ ನಿರ್ಣಯ ಮಾಡ್ಕೊಳ್ಳೋದು ಮುಖ್ಯ. ಯಾವ್ದೋ ರೋಗಕ್ಕೆ, ಈಗ ನನ್ಗೆ ಅಬ್ಸೆಸ್ ಇದೆ ಅಥವಾ ನನಗೆ ಫಿಸ್ಟುಲಾ ಇದೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಪೈಲ್ಸ್ ಇರೋ ಮದ್ದು ತಗೊಳ್ತಿದ್ರೆ ಅವನಿಗೆ ಅದ್ರಲ್ಲಿ ಗುಣ ಆಗಕ್ ಸಾಧ್ಯನೇ ಇಲ್ಲ. ಹಂಗಾಗಿ ನಾವು ಎಲ್ಲಾ ಕಾಯಿಲೆನೂ ಅಲ್ಲಿ ಉತ್ಪತ್ತಿ ಆಗೋದನ್ನ ಪೈಲ್ಸ್ ಅನ್ನೋ ಭಾವನೆಯಲ್ಲಿ ರೋಗಿ ಇರಬಾರದು. ಈಗ ಈ ಪೈಲ್ಸ್ ಅನ್ನೋ ರೋಗವನ್ನ ಯಾವ ಯಾವ ಲಕ್ಷಣಗಳಿಂದ ಗುರುತಿಸಬಹುದು ಡಾಕ್ಟರ್? ಹೆಚ್ಚಾಗಿ ಅನಾರೆಕ್ಟಲ್ ಅಥವಾ ಈ ಮಲ ಮತ್ತು ಗುದ ರೋಗಗಳು ಅಂತ ಏನಿದಾವೆ, ಇದರಲ್ಲಿ ಸಾಮಾನ್ಯ ಲಕ್ಷಣಗಳು ಅಂದ್ರೆ ಒಂದು ರಕ್ತಸ್ರಾವ ಆಗುವಂತದ್ದು, ನೋವಿದ್ದು ಅಥವಾ ನೋವಿಲ್ಲದೆ ರಕ್ತಸ್ರಾವ ಆಗೋದು. ಆಮೇಲೆ ಹೆಚ್ಚಿನವರಿಗೆ ಮಲಬದ್ಧತೆ ಇದ್ದೇ ಇರುತ್ತೆ ಇದರೊಂದಿಗೆ. ಆಮೇಲೆ ರೋಗಿಗೆ ಆ ಮಲ ಪ್ರದೇಶದಲ್ಲಿ ತುರಿಕೆ ಬರುವಂತದ್ದು. ಆಮೇಲೆ ಕೆಲವು ಸಲ ಕೀವು ಸುರಿಯುವಂತದ್ದು. ಇದೇ ಸಾಮಾನ್ಯವಾದ ಲಕ್ಷಣಗಳು ಇದೇ ಇರುತ್ತೆ. ನೋವು, ರಕ್ತಸ್ರಾವ, ಕೀವು ಅಥವಾ ನೀರಿನ ತರ ಬರುವಂತದ್ದು. ಅದ್ರಲ್ಲಿ ವೇರಿಡ್ ಡಿಗ್ರಿ, ನೋವು ಸ್ವಲ್ಪ ಇರ್ಬೋದು, ಕೆಲವರಿಗೆ ತುಂಬಾನೇ ಜಾಸ್ತಿ ಇರ್ಬೋದು. ಅದು ಯಾವ ಕಾಯಿಲೆ ಇದೆ ಅನ್ನೋದ್ರ ಮೇಲೆ ಅದರ ಎಲ್ಲಾ ಲಕ್ಷಣಗಳು ಡಿಪೆಂಡ್ ಆಗುತ್ತೆ. ಅದು ಬೇಸಿಕ್ ಆಗಿ ಹೆಚ್ಚಿನ ಸಂದರ್ಭದಲ್ಲಿ ಇವೇ 4-5 ಲಕ್ಷಣಗಳು ಇರ್ತವೆ. ರೋಗ ಯಾವ್ದು ಅನ್ನೋದನ್ನ ವೈದ್ಯರು ನಿರ್ಣಯ ಮಾಡ್ತಾರೆ. ಲಕ್ಷಣಗಳು ಇದೇ ಇರ್ತವೆ. ಈ ರೀತಿಯ ಪೈಲ್ಸ್ ಉಂಟಾಗಲು ಏನ್ ಕಾರಣ ಇರಬಹುದು, ಹಾಗೂ ಇದರಿಂದ ಈ ಪೈಲ್ಸ್ಗೆ ಚಿಕಿತ್ಸೆ ಪಡ್ಕೊಳ್ದೇ ಇದ್ರೆ ಅವ್ರಿಗೆ ಏನ್ ಪರಿಣಾಮ ಉಂಟಾಗಬಹುದು? ಇದರಲ್ಲಿ ಮೇಡಮ್ ಹೆಚ್ಚಿನ ಸಂದರ್ಭದಲ್ಲಿ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಮಲ ವಿಸರ್ಜನೆ ಸಮಯದಲ್ಲಿ ರೋಗಿ ಮುಕ್ತಾ ಇರ್ತಾನೆ ಅಥವಾ ತಿಣುಕೋದು ಅಂತ ಹೇಳ್ತೀವಲ್ಲ, ಇಲ್ಲಿ ಪ್ರೆಷರ್ ಮಾಡ್ತಾ ಇರ್ತಾರೆ ಆ ಮಲ ಹೊರಗಡೆ ಹೋಗಕ್ಕೆ. ಇದೇ ಹೆಚ್ಚಿನ ಕೇಸಲ್ಲಿ ಇದು ದೀರ್ಘ ಟೈಮ್ ಅಂದ್ರೆ ತುಂಬಾ ವರ್ಷಗಟ್ಟಲೆ ಅದೊಂದು ಹ್ಯಾಬಿಟ್ ಫಾರ್ಮಿಂಗ್, ಹ್ಯಾಬಿಟ್ ಅನ್ನ ಅವ್ರು ಅಭ್ಯಾಸ ಮಾಡ್ಕೊಂಡಾಗ ತಿಣುಕೋ ಪ್ರವೃತ್ತಿಯಿಂದಾಗಿ ಆ ಪ್ರದೇಶದಲ್ಲಿ ರಕ್ತನಾಳಗಳು ಉಬ್ಬತ್ತೆ. ಇದು ಹೆಚ್ಚಿನ ರೋಗಿಗೆ ಇದು ಒಂದು ಪ್ರಾಬ್ಲಮ್ ಅಂದ್ರೆ ಕಾರಣವಾಗುವಂತದ್ದು. ಇನ್ನೊಂದು ಟಾಯ್ಲೆಟ್ ಅಲ್ಲಿ ಮಲ ವಿಸರ್ಜನೆಗೆ ಸುಮಾರು 5 ನಿಮಿಷಕ್ಕಿಂತ ಹೆಚ್ಚಾಗಿ ಕೂರಬಾರದು ಅಂತೇಳಿ ವೈದ್ಯರು ಹೇಳುವಂತದ್ದು. ಜಾಸ್ತಿ ಹೊತ್ತು ಕೂರೋದ್ರಿಂದ ಅಂದ್ರೆ ಕೆಲವರು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ತಗೊಂಡೋಗಿ ಟಾಯ್ಲೆಟ್ ಅಲ್ಲಿ ಯೂಸ್ ಮಾಡುವಂತದ್ದು, ನ್ಯೂಸ್ ಪೇಪರ್ ಓದುವಂತದ್ದು, ಜಾಸ್ತಿ ಟೈಮ್ ಅನ್ನ ಅಲ್ಲಿ ಕಳೀತಾರೆ. ಇದು ಅಲ್ಲಿ ರಕ್ತನಾಳಗಳಲ್ಲಿ ರಕ್ತ ಜಾಸ್ತಿ ಶೇಖರಣೆ ಆಗಕ್ಕೆ ಕಾರಣ ಆಗುತ್ತೆ. ಮತ್ತೆ ಇನ್ನು ಬೇರೆ ಕಾರಣಗಳು ಅಂತ ಹೇಳಿದ್ರೆ ದೀರ್ಘಕಾಲದ ಅಂದ್ರೆ ತುಂಬಾ ದಿನ ಒಬ್ಬನಿಗೆ ಬೇದಿ ಇದ್ರೆ ಅಥವಾ ಮಲಬದ್ಧತೆ ಇದ್ರೆ, ತುಂಬಾ ಸಮಯದಿಂದ ಅವನಿಗೆ ಅಜೀರ್ಣ ಆಗಿ ಮಲದ ಉತ್ಪತ್ತಿ ಸರಿ ಇಲ್ದಿದ್ರೆ, ಮತ್ತೆ ಬೊಜ್ಜು, ಶರೀರದಲ್ಲಿ ಬೊಜ್ಜು ಜಾಸ್ತಿ ಇದ್ರೆ, ಆಮೇಲೆ ಗರ್ಭಿಣಿಯಾಗಿದ್ದ ಸಂದರ್ಭದಲ್ಲಿ, ಆಮೇಲೆ ನಾರು ರಹಿತ ಆಹಾರ ಸೇವನೆ ಅಂದ್ರೆ ನಾವು ತರಕಾರಿಗಳನ್ನೆಲ್ಲ ಬಿಟ್ಟು ಬರೀ ಮೈದಾ ಬೇಯಿಸಿದ ಬೇಕರಿ ತಿನಿಸುಗಳನ್ನ ಜಾಸ್ತಿ ತಿನ್ನೋದು, ಆಮೇಲೆ ತರಕಾರಿಗಳನ್ನ ತಿನ್ನದೇ ಇರುವಂತದ್ದು, ಮತ್ತೆ ಅತಿಯಾಗಿ ಉಪ್ಪು, ಹುಳಿ ಮತ್ತೆ ಖಾರ ಸೇವನೆ. ಅಂದ್ರೆ ಈಗ ನಮ್ಮ ಪ್ರತಿದಿನ ನನಗೆ ಚಾಟ್ಸ್ ತಿನ್ಬೇಕು, ನನಗೆ ಗೋಬಿ ತಿನ್ಬೇಕು, ಅದು ತುಂಬಾ ಸ್ಪೈಸಿ ಇರ್ಬೇಕು, ಬಜ್ಜಿ ತಿನ್ಬೇಕು, ಈ ತರ ಇವನು ಬಾಯಿ ರುಚಿಗೋಸ್ಕರ ಏನ್ ಮಾಡ್ಬಾರ್ದು ಅದನ್ನ ಅವನು ಇಷ್ಟಪಟ್ಟು ಮಾಡ್ತಾ ಇರ್ತಾನೆ. ಆಮೇಲೆ ತೀಕ್ಷ್ಣವಾದ ಮದ್ಯ ಸೇವನೆ ಅಂದ್ರೆ ಹಾಟ್ ಡ್ರಿಂಕ್ಸ್ ಅಂತ ಏನ್ ಕರೀತಾರೆ, ಇದನ್ನ ವೆರಿ ಆಫನ್ ಆಗಿ ಮಾಡುವಂತದ್ದು. ಆಮೇಲೆ ಅಧಿಕವಾಗಿ ವ್ಯಾಯಾಮ ಮಾಡುವಂತದ್ದು ಅಂದ್ರೆ ತುಂಬಾ ಭಾರ ಹೊತ್ಕೊಳ್ಳೋದು, ನನ್ನ ಶಕ್ತಿ ಮೀರಿ ಕೆಲಸ ಮಾಡುವಂಥದ್ದು. ಆಮೇಲೆ ಅಧಿಕವಾಗಿ ಮೈಥುನ ಮಾಡುವಂಥದ್ದು ಅಂದ್ರೆ ಗಂಡು ಹೆಣ್ಣು ಸೇರೋದನ್ನ ಕೂಡ ಶಕ್ತಿ ಮೀರಿ ಮಾಡುವಂಥದ್ದು ಕೂಡ ಇದಕ್ಕೊಂದು ಕಾರಣ ಆಗುತ್ತೆ. ಆಮೇಲೆ ಇನ್ನು ಮೋಸ್ಟ್ ಕಾಮನ್ ಇರುವಂತದ್ದು ತುಂಬಾ ಹೊತ್ತು ನಾವು ನಮ್ಮ ವೃತ್ತಿ ಸಂಬಂಧಿತವಾಗಿ ಒಂದು ಅಂಗಡಿಯಲ್ಲೋ ಅಥವಾ ಒಂದು ಕಂಪ್ಯೂಟರ್ ಮುಂದೆ ನಾನು ಕೂತಿರುವಂತದ್ದು, ಆಮೇಲೆ ಅತಿಯಾಗಿ ನಿಲ್ಲುವಂಥದ್ದು, ಆಮೇಲೆ ಕೆಲವು ಸಲ ಇದು ಮಾನಸಿಕ ಚಿಂತೆ, ಅವನಿಗೆ ಶೋಕ ಇರ್ಬೋದು, ಕ್ರೋಧ ಇರ್ಬೋದು, ದುಃಖ ಇರ್ಬೋದು, ಇವುಗಳನ್ನ ಅವನಿಗೆ ಸರಿಯಾಗಿ ನಿಭಾಯಿಸ್ಕೊಳ್ಳಕ್ ಆಗದಾಗ ಕೂಡ ಇದು ಒಂದು ಕಾರಣವಾಗಿ ನಮ್ಗೆ ಗುದ ಸಂಬಂಧಿ ಕಾಯಿಲೆಗಳಿಗೆ ಕಾರಣ ಆಗಿ ಬರುತ್ತೆ ಮೇಡಮ್. ಆಮೇಲೆ ಇನ್ನೂ ಒಂದು ಅಂತ ಹೇಳಿದ್ರೆ ಈ ಡ್ರೈವಿಂಗ್, ತುಂಬಾ ಟೈಮ್ ಬೈಕ್, ಟ್ರಕ್, ಆಮೇಲೆ ಹೆವಿ ವೆಹಿಕಲ್ಸ್, ಈ ತರ ಇವನು ತುಂಬಾ ಹೊತ್ತು ಎಡೆ ಬಿಡದೆ ಡ್ರೈವಿಂಗ್ ಮಾಡೋಂಥದ್ದು ಕೂಡ ಪ್ರದೇಶದಲ್ಲಿ ರಕ್ತನಾಳಗಳ ಬಗ್ಗೆ ಕಾರಣ ಆಗಿ ಬರುತ್ತೆ. ಆಮೇಲೆ ನೀವು ಕೇಳಿದ ಇನ್ನೊಂದು ಪ್ರಶ್ನೆ, ಇದನ್ನ ನಾವು ಚಿಕಿತ್ಸೆ ಮಾಡ್ಕೊಳ್ಳೋದಿದ್ರೆ ಆ ವ್ಯಕ್ತಿಗೆ ಏನೇನು ತೊಂದರೆ ಆಗ್ಬೋದು ಅಂತ ನಿಮ್ ಪ್ರಶ್ನೆದ 2ನೇ ಭಾಗ ಇತ್ತು. ಸೊ ಹೆಚ್ಚಾಗಿ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ರೋಗಿ ಯಾವಾಗ ಚಿಕಿತ್ಸೆ ಮಾಡ್ಕೊಳ್ಳಲ್ವೋ ಹೆಚ್ಚಿನ ಸಂದರ್ಭದಲ್ಲಿ ರಕ್ತಹೀನತೆಯಿಂದ ಅವರು ಬಳಲ್ತಾ ಇರ್ತಾರೆ. ಇದರಲ್ಲಿ ಅವ್ರಿಗೆ ರಕ್ತಹೀನತೆಯಿಂದ ಬರುವಂತ ಲಕ್ಷಣಗಳಿರ್ತವೆ. ಎಷ್ಟೋ ಸಲ ಪೇಷಂಟ್ ನಾನು ನೋಡಿದಾಗ ಅವರು ಪೈಲ್ಸ್ಗೆ ಅಂತ ಬಂದಿರಲ್ಲ, ಇವರು ನಂಗೆ ತಲೆನೋವಿದೆ ಸರ್ ತುಂಬಾ ಟೈಮಿಂದ, ನನಗೆ ತುಂಬಾನೇ ಸುಸ್ತಿದೆ, ಕೆಲಸ ಮಾಡಕ್ಕಾಗಲ್ಲ, ತಲೆ ಸುತ್ತತ್ತೆ, ಕೂದಲು ಉದುರತ್ತೆ, ವೀಕ್ನೆಸ್ ಇದೆ, ಮೈ ಕೈ ನೋವಿದೆ, ನಿದ್ರೆ ಬರಲ್ಲ, ಹೊಟ್ಟೆ ಉಬ್ಬರ, ಹಿಂಗಿರೋ ಲಕ್ಷಣಗಳೆಲ್ಲ ಹೇಳ್ಕೊಂಡ್ ಬರ್ತಾರೆ. ನಾವು ಕೂಲಂಕುಷ ಪರಿಶೀಲನೆ ಮಾಡಿದಾಗ ಇವರಿಗೆ ನಾವು ಪ್ರಶ್ನೆಗಳು ಕೇಳಿದಾಗ ಹೌದೌದು ನನಗೆ ರಕ್ತ ಹೋಗುತ್ತೆ ಮೋಷನ್ ಅಲ್ಲಿ, ಬಟ್ ದಿನ ಹೋಗಲ್ಲ, ಒಂದೊಂದ್ ದಿನ ಹೋಗುತ್ತೆ, ಬಟ್ ಜಾಸ್ತಿ ಹೋಗುತ್ತೆ, ಈ ತರದೇನೋ ಒಂದು ಹಿಸ್ಟ್ರಿ ಇರುತ್ತೆ ಅವ್ರಿಗೆ. ಈ ರಕ್ತಹೀನತೆಯಿಂದಾಗಿ ಅನೇಕ ತರದ ಲಕ್ಷಣಗಳಿಂದ ರೋಗಿ ಬಳಲ್ತಾ ಇರ್ತಾನೆ. ಇದು ಒಂದು
ಕಾಯಿಲೆ ಅನ್ನೋಂಥದ್ದು ಅನೇಕ ಬೇರೆ ಕಾಯಿಲೆಗಳಿಗೆ ಕಾರಣ ಆಗೋ ಕಾರಣ ಕೂಡ ಇದನ್ನ ಒಂದು ನಾವು ಮೂಲವ್ಯಾಧಿ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಅಂದ್ರೆ ಬೇರೆ ಬೇರೆ ವ್ಯಾಧಿಗಳಿಗೆ ಅದು ಕಾರಣ ಆಗತ್ತೆ. ಆಮೇಲೆ ಎರಡನೇದು, ಆ ಪ್ರದೇಶದಲ್ಲಿ ಇನ್ಫೆಕ್ಷನ್ ಆದ್ರೆ ಅವ್ರಿಗೆ ಆ ಭಾಗದಲ್ಲಿ ಕೀವು ತುಂಬಿ ಬೇರೆ ಬೇರೆ ಸಂಕೀರ್ಣ ಚಿಕಿತ್ಸೆ ಮಾಡ್ಬೇಕಾಗಿ ಬರ್ಬೋದು. ಆಮೇಲೆ ಚಿಕಿತ್ಸೆ ಸಂದರ್ಭದಲ್ಲಿ ಅಥವಾ ಕೆಲವು ಕಾಯಿಲೆಗಳಿಂದಾಗಿ ಮಲವನ್ನ ಹಿಡಿದಿಟ್ಕೊಳ್ಳೋ ಶಕ್ತಿಯನ್ನು ಅವನು ಕಳ್ಕೋಬಹುದು. ಅಂದ್ರೆ ಈಗ ಅವನಿಗೆ ಇಮಿಡಿಯೇಟ್ ಟಾಯ್ಲೆಟ್ ಹೋಗ್ಬೇಕು ಅನ್ಸಿದ ಕೂಡಲೇ ಕಂಟೈನ್ ಮಾಡಕ್ಕಾಗಲ್ಲ, ಅಂದ್ರೆ ಅದನ್ನ ಹಿಡ್ಕೊಳಕ್ಕಾಗಲ್ಲ. ಒಳ ಉಡುಪಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಲ ಪಾಸ್ ಆಗ್ಬಿಡ್ಬೋದು. ಆಮೇಲೆ ಈ ಅನೇಕ ವರ್ಷಗಳು ಅವರು ನೋವು ಕಷ್ಟನ ಅನುಭವಿಸ್ತಾರೆ. ಅಂದ್ರೆ ಚಿಕಿತ್ಸೆಯನ್ನ ಪಡ್ಕೊಳ್ಳದೇ ಇದ್ದ ಸಂದರ್ಭದಲ್ಲಿ ತಮ್ಮ ಇಡೀ ಜೀವಿತ ಅವಧಿಯನ್ನೇ ಈ ರೋಗದಿಂದಾಗಿ ಅರಳಿ ಕಳೆದವರು ತುಂಬಾ ಜನ ಇದ್ದಾರೆ. ಈಗಲೂ ಕೂಡ ಈಗ 2024 ನಡೀತದೆ, ಈಗಲೂ 25 ವರ್ಷ 30 ವರ್ಷ ಅದನ್ನ ಅನುಭವಿಸಿದವರು ನಮ್ಗೆ ಸಿಗ್ತಾರೆ. ಆಗ ನಮ್ಗೆ ಬಹಳ ಬೇಜಾರು ಆಗತ್ತೆ, ಚಿಕಿತ್ಸೆ ಆದಾಗ ಅವ್ರ ಖುಷಿನೂ ಆಗತ್ತೆ. ಅಂದ್ರೆ ಸಣ್ಣದಾಗಿ ನಾವು ಪರಿಹರಿಸಬೇಕಾಗಿದ್ದನ್ನು ಇವ್ರು ದೀರ್ಘಕಾಲ ಅನುಭವಿಸಿರ್ತಾರೆ. ಅವರೇ ಹೇಳ್ತಾರೆ ಮತ್ತೆ ಇಷ್ಟು ಸುಲಭದಲ್ಲಿ ಆಗತ್ತೆ ಅಂತ ಹೇಳಿದ್ರೆ ನಾವು ಯಾವಾಗಲೂ ಇದನ್ನ ಮುಗಿಸ್ಕೊತಿದ್ವಿ ಅಂತ ಹೇಳಿ. ಇನ್ನು ಇದಕ್ಕಿಂತಲೂ ಒಂದು ಅಂತ ಹೇಳಿದ್ರೆ ಮಾನಸಿಕ ಪರಿಣಾಮಗಳಿರ್ತಾರೆ. ಮಾನಸಿಕ ಪರಿಣಾಮ ಅಂತ ಹೇಳಿದ್ರೆ ಅವನಿಗೆ ಆ ಕಾಯಿಲೆಯಿಂದಾಗಿ ಮಾನಸಿಕ ಒತ್ತಡ ಇರುತ್ತೆ, ದುಃಖ ಇರುತ್ತೆ. ಕೆಲವು ಸಲ ಅವರು ಲೋನ್ಲಿನೆಸ್ ಅಂಡ್ ಡಿಪ್ರೆಷನ್, ಅಂದ್ರೆ ಲೋ ಫೀಲಿಂಗ್, ಅವ್ರಿಗೆ ಒಂದು ಇನ್ಫೀರಿಯಾರಿಟಿ ಫೀಲ್ ಆಗ್ತಾ ಇರುತ್ತೆ, ನಾನು ಎಲ್ರ ತರ ಇಲ್ಲ ಅಂತ ಹೇಳಿ. ಸಾಮಾನ್ಯ ಜೀವನ ಮಾಡಕ್ಕೆ ಇದು ಇಂಟರ್ಫಿಯರ್ ಆಗತ್ತೆ. ಅಂದ್ರೆ ಒಂದು ಟೂರ್ ಹೋಗಕ್ಕಾಗ್ಲಿ, ಒಂದು ಮದುವೆಲಿ ಹೋಗಿ ಊಟ ಮಾಡಕ್ಕಾಗ್ಲಿ, ಇದು ಇವನ್ನ ಒಂದು ಸಂತೋಷದ ಜೀವನ ಮಾಡಕ್ಕೆ ಇದು ಒಂದು ದೊಡ್ಡ ಅಡ್ಡಗಾಲ ಹಾಕದಂಗೆ ಈ ಕಾಯಿಲೆ ನಮಗೆ ತೊಂದರೆ ಮಾಡ್ತಾ ಇರುತ್ತೆ. ಗರ್ಭಿಣಿ ಅಥವಾ ಬಾಣಂತಿಯರು ಪೈಲ್ಸ್ ಅಥವಾ ಮೂಲವ್ಯಾಧಿ ತೊಂದರೆಗೆ ಸಾಕಷ್ಟು ಪ್ರಮಾಣದಲ್ಲಿ ಒಳಗಾಗ್ತಾರೆ. ಇದಕ್ಕೆ ಏನ್ ಕಾರಣ ಇರಬಹುದು ಡಾಕ್ಟರ್? ಗರ್ಭಿಣಿಯರಲ್ಲಿ ಮೂಲವ್ಯಾಧಿ ಅನ್ನೋದು ನೀವು ಹೇಳಿದಾಗೆ ಕಂಡು ಬರುವಂತ ಸಮಸ್ಯೆ ಸಮಾಜದಲ್ಲಿ. ಗರ್ಭಿಣಿಯರಲ್ಲಿ ಏನಾಗ್ತಿರತ್ತೆ ಅಂದ್ರೆ ಗರ್ಭ ಬೆಳಿತಾ ಬೆಳಿತಾ ಮಗುವಿನ ಅಥವಾ ಗರ್ಭದ ಭಾರ ಏನಿದೆ ಅದು ಹೊಟ್ಟೆಯಲ್ಲಿ ಕೆಳಭಾಗಕ್ಕೆ ಬೀಳೋದ್ರಿಂದ ಕೆಳಭಾಗದಿಂದ ರಕ್ತ ಸಲೀಸಾಗಿ ಹೃದಯದ ಕಡೆಗೆ ಹರಿದು ಬರಲ್ಲ. ತೂಕದಿಂದಾಗಿ ಅದಕ್ಕೆ ತಡೆ ಆದಂಗಾಗತ್ತೆ. ಹಂಗಾಗಿ ಮಲ ಪ್ರದೇಶದಲ್ಲಿ ರಕ್ತನಾಳಗಳಲ್ಲಿ ಸ್ವಲ್ಪ ರಕ್ತದ ಅಕ್ಯುಮುಲೇಷನ್ ಜಾಸ್ತಿ ಆಗೋದ್ರಿಂದ, ಅಂದ್ರೆ ರಕ್ತ ಅಲ್ಲಿ ಸಂಗ್ರಹ ಆಗೋದ್ರಿಂದ ರಕ್ತನಾಳಗಳು ಉಬ್ಬಿ ಬರುತ್ತೆ. ಇದು ಬರೀ ಪೈಲ್ಸ್ಗೆ ಅಂತಲ್ಲ, ಪ್ರೆಗ್ನೆನ್ಸಿಯಲ್ಲಿ ವೆರಿಕೋಸ್ ವೇನ್ ಅಥವಾ ಕಾಲಲ್ಲಿ ರಕ್ತನಾಳಗಳೇನು ಉಬ್ಬತ್ತೆ, ಇವೆರಡು ಕೂಡ ಒಂದೇ ಲಕ್ಷಣಗಳನ್ನ ಹೊಂದಿರೋದು, ಬಟ್ ಬೇರೆ ಬೇರೆ ಪ್ರದೇಶದಲ್ಲಿ ಆಗತ್ತೆ ಅಷ್ಟೇ. ಇದು ಒಂದು ಮಗುವಿನ ಅಥವಾ ಗರ್ಭದ ತೂಕದಿಂದಾಗಿ. ಇನ್ನೊಂದು, ಗರ್ಭಿಣಿಗೆ ರಕ್ತನಾಳಗಳು ಹಿಗ್ಗತ್ತೆ. ಆದರೆ ಶರೀರದಲ್ಲಿ ಉತ್ಪತ್ತಿ ಆಗುವಂತಹ ಹಾರ್ಮೋನ್ಗಳೇನಿದೆ, ಮಗುಗೆ ಸಾಕಷ್ಟು ರಕ್ತ ಸಂಚಾರ ಆಗ್ಬೇಕು ಅಂತ ಹೇಳಿ ಕೆಲವು ಹಾರ್ಮೋನ್ಗಳು ಹಂಗೆ ಉತ್ಪತ್ತಿಯಾಗಿ ಅವು ಕೂಡ ರಕ್ತನಾಳವನ್ನ ಹಿಗ್ಗಿಸುತ್ತೆ. ಮತ್ತೆ ಗರ್ಭಿಣಿಗೆ ನಾನಾ ಕಾರಣದಿಂದ ಮಲಬದ್ಧತೆ ಇರ್ಬೋದು, ಅಥವಾ ಕೆಲವು ಸಲ ಅವ್ರಿಗೆ ಸರಿಯಾಗಿ ಆಹಾರ ತಗೊಳಕ್ಕಾಗದೇ ಇರುವಂತದ್ದು, ವಾಮಿಟಿಂಗ್ ಕಂಟಿನ್ಯೂ ಆಗಿ ಅವ್ರಿಗೆ ವೆಜಿಟೇಬಲ್ಸ್ ಇತ್ಯಾದಿ ತಗೊಳಕ್ಕಾಗದೇ ಇರೋದು, ಕೆಲವು ಸಲ ಕೆಲವು ತರದ ಮೆಡಿಸಿನ್ಸ್ ಅಂದ್ರೆ ಐರನ್ ಸಪ್ಲಿಮೆಂಟೇಶನ್, ಕೆಲವರು ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಆಗುವಂಥದ್ದು, ಇದನ್ನೆಲ್ಲ ನಾವು ಕರೆಕ್ಟ್ ಆಗಿ ಗಮನಿಸಿ ಅವರವ್ರ ವೈದ್ಯರೊಂದಿಗೆ ಡಿಸ್ಕಸ್ ಮಾಡ್ಕೊಂಡ್ರೆ ಈ ಪ್ರಾಬ್ಲಮ್ ಅಷ್ಟಾಗಿ ಬರಲ್ಲ. ಅಂತ ಸರಳವಾಗಿ ಅವರು ಮಾಡ್ಕೋಬಹುದು ಅಂತ ಹೇಳಿದ್ರೆ, ಸ್ವಲ್ಪ ಒಣ ದ್ರಾಕ್ಷಿನ ಸೇವನೆ ಮಾಡೋದ್ರಿಂದ ಇದು ಪ್ರಾಬ್ಲಮ್ ಅಲ್ಲಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಅನುಕೂಲ ಆಗತ್ತೆ. ಬಾಣಂತಿಯರಿಗೆ ಬಂದ್ರೆ ಇದ್ರಲ್ಲಿ ಬಾಣಂತಿಗೆ ತಾನಾಗಿ ಏನೋ ಪ್ರಾಬ್ಲಮ್ ಆಗಲ್ಲ. ಬಾಣಂತನ ಮಾಡುವಾಗ ಅವರವರ ಕುಟುಂಬ ಅಥವಾ ನಮ್ಮ ಲೋಕಲ್ ಏರಿಯಾದಲ್ಲಿ ಬೇರೆ ಬೇರೆ ತರ ಬಾಣಂತನವನ್ನ ಮಾಡ್ತಾರೆ. ಸೊ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬಾಣಂತಿಗೆ ತಂಪು ಕೊಡಬಾರ್ದು, ಉಷ್ಣ ಮಾಡಬೇಕು ಅಂತ ಹೇಳಿ ಅವ್ರಿಗೆ ನಾವು ಮಿತಿ ಮೀರಿ ಕಾಳು ಮೆಣಸಿನ ಕಷಾಯ, ಬೆಳ್ಳುಳ್ಳಿ, ಅಥವಾ ಅವ್ರಿಗೆ ಕುಡಿಯಕ್ ನೀರೇ ಕೊಡದೇ ಇರೋದು, ವೆಜಿಟೇಬಲ್ಸ್ ಕೊಡದೇ ಇರೋದು, ಈ ತರ ಮಾಡಿದಾಗ ಮಲ ಸಲೀಸಾಗಿ ಜಾರಲ್ಲ. ಮತ್ತೆ ಅದು ಆ ಪ್ರದೇಶವನ್ನ ಒಣಗಿಸುತ್ತೆ, ಶರೀರವನ್ನ ಒಣಗಿಸುತ್ತೆ. ಅದು ತಾನೇ ಆಗಿ ಅಲ್ಲಿ ನಾನು ಆವಾಗ ಮಾತಾಡ್ದಂಗೆ ಫಿಸಿಯೋಲಾಜಿಕಲಿ ಅಂದ್ರೆ ಪ್ರಾಕೃತಿಕವಾಗಿ ಮಲದ್ವಾರದಲ್ಲಿ ಒಂದು ಮಾಯಿಶ್ಚರ್ ಅಥವಾ ಪಸೆ ಇರಬೇಕು. ಆ ಪಸೆ ಡ್ರೈಯಿಂಗ್ ಅಪ್ ಆಗತ್ತೆ. ಹಾಗಾಗಿ ಲುಬ್ರಿಕೇಶನ್ ಇರಲ್ಲ, ಮಲ ಒಣಗಿದಂಗಾಗಿ ಹಿಕ್ಕೆಗಳ ತರ ಅವ್ರಿಗೆ ಬರೋದ್ರಿಂದ ಅದಲ್ಲಿ ಗಾಯ ಮಾಡತ್ತೆ. ಇದು ಬಾಣಂತಿಯಲ್ಲಿ ಹೆಚ್ಚಾಗಿ ಆಗುವಂತ ಇದೆ. ಅಂದ್ರೆ ಅವ್ರು ಮಾಡ್ತಿರೋ ಬಾಣಂತನದ ಕ್ರಮ ಸಂಪೂರ್ಣ ತಪ್ಪು ಅಂತ ನಾನು ಹೇಳ್ತಾ ಇರೋದಲ್ಲ. ಶರೀರಕ್ಕೆ ಅದರದೇ ಆದ ಪ್ರಕೃತಿ ಅಂತ ಹೇಳಿ ಇರತ್ತೆ. ಅಂದ್ರೆ ನನ್ನ ಶರೀರಕ್ಕಾದಂಗೆ ನಿಮ್ ಶರೀರಕ್ಕೆ ಆಗ್ಬೇಕು. ಒಬ್ಬಂಗೆ ಒಂದ್ ಐಸ್ ಕ್ರೀಮ್ ತಿಂದ್ರೆ ಶೀತ ಆಗತ್ತೆ, ಇನ್ನೊಬ್ಬಂಗೆ ಏನೋ ಆಗದೆ ಇರ್ಬೋದು 10 ತಿಂದ್ರು ಕೂಡ. ಹಂಗೆ ಒಬ್ಬನ ಖಾರ ತಿನ್ನೋ ಪ್ರಮಾಣ ಬೇರೆ ಇರತ್ತೆ. ಸೊ ಅವರವರ ಪ್ರಕೃತಿಗೆ ಅನುಗುಣವಾಗಿ ಅವನನ್ನ ಅದನ್ನ ತಿಳ್ಕೊಂಡು ಬಹುಶಃ ಒಂದು ವೈದ್ಯರ ಸಲಹೆ ಮುಖಾಂತರ ಔಷಧಿಗಳನ್ನ ತಗೊಳ್ಳೋದು, ಡಯಟ್ ಅನ್ನು ಫಾಲೋ ಮಾಡೋದು, ಅಥವಾ ಒಂದು ಸಮಸ್ಯೆ ಕಂಡಾಗ ನಾವು ಡಾಕ್ಟರ್ಗೆ ಹೇಳಿ ಇದು ಮಾಡುವಂಥದ್ದು. ಬಾಣಂತನದಲ್ಲಿ ಮೈನ್ ಆಗಿ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಮಲಬದ್ಧತೆ ಬರ್ತಾ ಇದೆ ಅಂತ ಕೂಡಲೇ ನಾನು ಮಾಡ್ತಾ ಇರೋದು ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅಂದ್ಕೊಳ್ಳೋದು ಮುಖ್ಯ ಅನ್ಸುತ್ತೆ ಮೇಡಮ್. ಆವಾಗ ಅದಕ್ಕೆ ಸೂಕ್ತವಾಗಿ ನಾವು ಸಲಹೆ ತಗೊಂಡು ಅದು ಬಾರದಂಗೆ ಮಾಡ್ಕೋಬಹುದು. ಈಗ ಪೈಲ್ಸ್ಗೆ ಆಯುರ್ವೇದದಲ್ಲಿರುವ ಪರಿಹಾರಗಳೇನು ಡಾಕ್ಟರ್? ಆಯುರ್ವೇದದಲ್ಲಿ
ಚಿಕಿತ್ಸೆ ಮತ್ತು ಪರಿಹಾರ ಅಂತ ಹೇಳಿದಾಗ ಪೈಲ್ಸ್ಗೆ ನಾವು ಬರೀ ಪೈಲ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಮಲೋತ್ಸರ್ಗದ ದಾರಿ ಏನಿದೆ ಇದ್ರಲ್ಲಾಗ ಎಲ್ಲಾ ವ್ಯಾಧಿಗಳನ್ನ ನಾವು ಕನ್ಸಿಡರ್ ಮಾಡ್ಕೊಂಡು 4 ತರದ ಚಿಕಿತ್ಸೆಗಳನ್ನ ಆಯುರ್ವೇದ ಸೂಚಿಸುತ್ತೆ. ಇದು ಸುಶ್ರುತ ಸಂಹಿತೆಯಲ್ಲಿ ಹೇಳಿರುವಂತ ತುಂಬಾ ವೈಜ್ಞಾನಿಕವಾಗಿ ಅವರು ಹೇಳಿದ್ದಾರೆ. ಏನಂತ ಹೇಳಿದ್ರೆ ಚತುರ್ವಿಧಂ ಅರ್ಶಾಂತಿ ಸಾಧನೋಪಾಯ ಭೇಷಜಂ ಶಸ್ತ್ರ ಕ್ಷಾರ ಅಗ್ನಿಮಿತಿ ಅಂತ ಹೇಳ್ತಾರೆ. ಅಂದ್ರೆ ಭೇಷಜ ಅಂದ್ರೆ ಔಷಧಿಗಳು, ಶಸ್ತ್ರ ಅಂದ್ರೆ ಶಸ್ತ್ರಕ್ರಿಯೆಗಳು, ವೈದ್ಯಕೀಯ ಸಲಕರಣೆಗಳನ್ನ ಉಪಯೋಗಿಸಿ ಮಾಡುವಂತದ್ದು. ಕ್ಷಾರ ಅಂತ ಹೇಳಿದ್ರೆ ನಾವೇನು ಆಸಿಡ್ ಅಂಡ್ ಆಲ್ಕಲಿ ಅಥವಾ ಕ್ಷಾರ ಮತ್ತು ಆಮ್ಲಗಳು ಅಂತ ಹೇಳಿ ಕರಿತೀವಿ. ಇದಕ್ಕೆ ಆಲ್ಕಲೀಸ್ ಅಂತ ಹೇಳಿ ಕರಿತೀವಿ. ಇದು ಒಂದು ಆಯುರ್ವೇದದ ಅತ್ಯುನ್ನತ ಕೊಡುಗೆ ವೈದ್ಯಕೀಯ ವಿಜ್ಞಾನಕ್ಕೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅಗ್ನಿಕರ್ಮ ಅಂತ ಹೇಳಿದ್ರೆ ಬೆಂಕಿಯನ್ನು ಅಥವಾ ಹೀಟ್ ಅನ್ನ ನಾವು ಯೂಸ್ ಮಾಡಿ ಮಾಡೋದಕ್ಕೆ ಅಗ್ನಿಕರ್ಮ ಅಂತ ಹೇಳಿ ಕರಿತೀವಿ. ಸೊ ಈ ಆಯುರ್ವೇದ ಅನ್ಕೊಳ್ಳಿ ಹೆಚ್ಚಿನವ್ರು ಅನ್ಕೊಳ್ಳೋದು ಮನೆ ಮದ್ದು, ನಾಟಿ ಮದ್ದು ಇವಕ್ಕೆ ಆಯುರ್ವೇದ ಸೀಮಿತ ಇದೆ ಅಂತ ಹೇಳಿ ಅನ್ಕೋತಾರೆ. ಆದ್ರೆ ನಾವೆಲ್ಲ ನೆನ್ಪಿಟ್ಕೋಬೇಕಾಗಿದೆ ಏನಂದ್ರೆ ಶಸ್ತ್ರಕ್ರಿಯೆ ಅನ್ನೋದಕ್ಕೆ ಅಥವಾ ನಾವು ಫಾದರ್ ಆಫ್ ಸರ್ಜರಿ ಅಂತ ಸುಶ್ರುತ ಮಹರ್ಷಿಯನ್ನ ಕರಿತೀವಿ. ಸುಮಾರು 4th BC ಅಲ್ಲಿ ನಾವು ಈ ಚಿಕಿತ್ಸಾ ಸೂತ್ರ ಅಂದ್ರೆ ವಾಟ್ ಇಸ್ ದ ಪ್ರಿನ್ಸಿಪಲ್ ಆಫ್ ಟ್ರೀಟ್ಮೆಂಟ್, ನೀವು ಅದನ್ನ ಹೇಗೆ ಟ್ರೀಟ್ ಮಾಡ್ಬೇಕು ಅನ್ನೋದನ್ನ ಅವರು ವಿಸ್ತಾರವಾಗಿ ಬರೆದು ಅದರ ಸರ್ಜರಿ ವರ್ಣನೆ ಕೂಡ ಆಯುರ್ವೇದದಲ್ಲಿ ತುಂಬಾ ಚೆನ್ನಾಗಿದೆ. ಅದರ ಸಿದ್ಧಾಂತನೇ ಇವತ್ತಿಗೂ ಕೂಡ ಎಲ್ಲರೂ ಅನ್ವಯ ಮಾಡ್ಕೊಂಡು ಟ್ರೀಟ್ ಮಾಡ್ತಿರುವಂತದ್ದು. ಮನೆ ಮದ್ದು, ನಾಟಿ ಮದ್ದುಗಳು ಕೂಡ ಆಯುರ್ವೇದದ ಒಂದು ಭಾಗ ಆದ್ರೂ ಕೂಡ ಚಿಕಿತ್ಸಾ ಸಿದ್ಧಾಂತ ಈ ತರ ರೋಗದ ಸ್ಟೇಜ್ಗೆ ಅನುಗುಣವಾಗಿ ಈ 4ರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳುತ್ತೆ. ಈಗ ನಾವು ಫಸ್ಟ್ ಮಾತಾಡಿದಾಗೆ ಪೈಲ್ಸ್ ಅಲ್ಲಿ 1st ಡಿಗ್ರಿ ಅಂಡ್ 2nd ಡಿಗ್ರಿ ಅಲ್ಲಿ ಅದ್ರಲ್ಲಿ ಯಾವಾಗ ಮಾಸ್ ಹೊರಗಡೆ ಬರ್ತಾ ಇಲ್ವೋ ಆವಾಗ ನೀವು ಕೆಲವು ಮದ್ದುಗಳ ಮುಖಾಂತರ ಅದನ್ನ ನೀವು ಗುಣ ಮಾಡಕ್ಕೆ ಸಾಧ್ಯ ಇದೆ. ಮೆಡಿಸಿನ್ ಕೊಡೋದ್ರಿಂದ ಬ್ಲೀಡಿಂಗ್ ನಿಲ್ಲಿಸಬಹುದು, ಸ್ವೆಲ್ಲಿಂಗ್ ಕಮ್ಮಿ ಮಾಡಬಹುದು. ಈವನ್ ಅವನ ಹ್ಯಾಬಿಟ್ಸ್ ಅನ್ನ ಅವ್ನು ಸರಿ ಮಾಡ್ಕೋಬೇಕು. ಅಂದ್ರೆ ಕಾರಣಗಳು ಅಂತ ನಾವೇನ್ ಮಾತಾಡಿದ್ವಿ ಅದನ್ನ ಅವನು ಸರಿ ಮಾಡ್ಕೋಬೇಕು. ಈಗ ಆ ರೋಗಿ ನಮ್ಮ ಹತ್ರ ಬರ್ಲಿಲ್ಲಪ್ಪ, ಕಾಯಿಲೆ ಇನ್ನು ಮುಂದಿನ ಹಂತಕ್ಕೆ ಹೋಯ್ತು ಅಂದ್ರೆ 3rd and 4th ಸ್ಟೇಜ್ಗೆ ಹೋಯ್ತು ಅಂತ ಹೇಳಿದಾಗ ನಮಗೆ ಅವನಿಗೆ ಅವಶ್ಯಕತೆ ಅನುಗುಣವಾಗಿ ಅವ್ನು ಪರೀಕ್ಷೆ ಮಾಡಿದ್ರ ಪ್ರಕಾರ ಡಾಕ್ಟರ್ ಅವ್ರ ಹತ್ರ ಇರೋ ವೈದ್ಯಕೀಯ ಸಲಕರಣೆಗಳನ್ನ ಉಪಯೋಗಿಸ್ಕೊಂಡು ಅಂದ್ರೆ ಶಸ್ತ್ರಗಳನ್ನ ಉಪಯೋಗಿಸ್ಕೊಂಡು ಬೇರೆ ಬೇರೆ ತರದಲ್ಲಿ ಅದನ್ನ ಚಿಕಿತ್ಸೆ ಮಾಡಬಹುದು. ಒಂದು ಛೇದನ ಅಂತ ಹೇಳಿದ್ರೆ ಏನು ಗಂಟು ಉತ್ಪತ್ತಿ ಆಗಿರುತ್ತೆ ಅದನ್ನ ತುಂಡು ಮಾಡಿ ತೆಗೆಯುವಂಥದ್ದು, ಅದಕ್ಕೆ ಹೆಮರಾಯ್ಡೆಕ್ಟಮಿ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಇನ್ನೊಂದು ಭೇದನ ಅಂದ್ರೆ ಅದನ್ನ ನಾವು ಸೀಳುವಂಥದ್ದು ಇಲ್ಲಿ ನಾವು ಫಿಸ್ತುಲಾ ಅಥವಾ ಬಗಂಧರ ಅಂತ ಏನ್ ಮಾತಾಡಿದ್ವಿ, ಆ ಕೀವು ಸುರಿತಾ ಇರುತ್ತೆ ಒಂದು ಹುಣ್ಣು ತರ ಆಗಿ ಅಂತ ಹೇಳಿ ಏನ್ ಮಾತಾಡಿದ್ವಿ. ಆ ಹುಣ್ಣು ಒಳಗಡೆಯಿಂದ ಮಲದ್ವ ಒಂದು ನಾಳಕ್ಕೆ ಗುದನಾಳಕ್ಕೆ ಕನೆಕ್ಟ್ ಆಗಿರುತ್ತೆ. ಸೊ ಆ ನಾಳವನ್ನ ಭೇದಿಸಿ ತೆಗೆಯೋದು ಅಂದ್ರೆ ಅದನ್ನ ನಾವು ಕಟ್ ಓಪನ್ ಅಂತ ಹೇಳಿ ಕರಿತೀವಿ. ಕಟ್ ಓಪನ್ ಮಾಡೋದು ಅಥವಾ ಇಡೀ ನಾಳವನ್ನೇ ತೆಗೆದು ಬಿಡುವಂಥದ್ದು, ಅಲ್ಲಿಂದ ಎಕ್ಸಿಷನ್ ಅಂತ ಹೇಳಿ ಕರಿತೀವಿ. ಇದನ್ನ ಮಾಡುವಂಥದ್ದು. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂತ ಹೇಳಿದ್ರೆ ನಮ್ಮ ಜಿಗಣೆಗಳು ಅಥವಾ ಜಲೌಕ ಅಂತ ಆಯುರ್ವೇದದಲ್ಲಿ ಕರೀತಾರೆ, ಇದನ್ನ ಥ್ರಾಂಬೋಸ್ಡ್ ಪೈಲ್ ಅಂತ ಹೇಳಾಗುತ್ತೆ. ಆಗ ನಾವು ಜನ ತುಂಬಾ ಉಷ್ಣ ತಿಂದಾಗ ಸಡನ್ ಆಗಿ ಸಾಸಿವೆ ಕಾಳಿಂದ ಖರ್ಜೂರದವರೆಗೆ ಬರ್ಬೋದು, ಒಂದು ಸಡನ್ ಆಗಿ ಒಂದು ಮಾಸ್ ಬರುತ್ತೆ ಅಂತ ಮಾತಾಡಿದ್ವಿ. ಅದ್ರ ಮೇಲೆ ನಾವು ಈ ಜಿಗಣೆಗಳನ್ನ ಕಚ್ಚಿಸುವಂಥದ್ದು. ಜಿಗಣೆಯ ಜೊಲ್ಲಲ್ಲಿ ಸಲೈವದಲ್ಲಿ ರಕ್ತ ಹೆಪ್ಪುಗಟ್ಟದಂಗಿರುವಂತಹ ಒಂದು ಕೆಮಿಕಲ್ಗಳು ಎಂಜೈಮ್ಗಳೇನಿದಾವೆ ಇದು ಥ್ರಾಂಬೋಸ್ಡ್ ಪೈಲ್ ಮಾಸ್ ಅಂತ ಕರಿತೀವಿ. ಅಂದ್ರೆ ಗಂಟಿನ ಒಳಗಡೆ ರಕ್ತ ಹೆಪ್ಪುಗಟ್ಟಿ ಇರುತ್ತೆ, ಅದರಿಂದಾಗಿ ಒಂದು ತೀವ್ರ ವೇದನೆ ಇರುತ್ತೆ. ಸೊ ಸಣ್ಣ ಸಣ್ಣ ಗಂಟಲ್ಲಿ ಲೀಚಸ್ ನಾವು ಬೈಟ್ ಮಾಡಿದ್ರೆ ಅವನಿಗೆ ರೋಗಿಗೆ ಅದರಿಂದ ಕೂಡ್ಲೆ ರಿಲೀಫ್ ಸಿಗತ್ತೆ ಕಾಲರ್ಧ ಗಂಟೆಲಿ. ಸೊ ಅವನು ದೊಡ್ಡ ಮಟ್ಟದ ಸರ್ಜರಿಯನ್ನ ಅವಾಯ್ಡ್ ಮಾಡ್ಬೋದು. ಇದು ನಾವು ಸ್ತ್ರೀಯರಲ್ಲಿ ಆಮೇಲೆ ಡೆಲಿಕೇಟ್ ಸುಕುಮಾರ ಅಂತೀವರ ಶಸ್ತ್ರಕ್ರಿಯೆಗೆ ಭಯ ಪಡೋರಲ್ಲಿ ನಾವು ಇದನ್ನ ಉಪಯೋಗಿಸ್ಕೋಬಹುದು. ಇದು ಕೂಡ ಆಯುರ್ವೇದದ ಒಂದು ವಿಶೇಷವಾದ ಕೊಡುಗೆ ವೈದ್ಯಕೀಯ ಜಗತ್ತಿಗೆ. ಆಮೇಲೆ ನನ್ನ ಪಾಟನ ಅಂತ ಹೇಳಿ ಕರಿತೀವಿ. ಪಾಟನ ಅಂದ್ರೆ ಸೀಳುವಂಥದ್ದು. ಈಗ ಒಂದು ಕುರ ಆಗಿದೆ ಅಂದ್ರೆ ಅದನ್ನ ನಾವು ಕಟ್ ಓಪನ್ ಮಾಡಿ ಅದರ ಒಳಗಡೆಯಿಂದ ಕೀವನ್ನ ತೆಗೆಯುವಂಥದ್ದು. ಇದೆಲ್ಲ ಶಸ್ತ್ರಕ್ರಿಯೆಯ ಬೇರೆ ಬೇರೆ ರೀತಿಗಳಿದೆ. ಈಗ ನಾವು ಮಿನಿಮಲ್ ಇನ್ವೇಸಿವ್ ಸರ್ಜರೀಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಆ ರೋಗಿಯ ಶರೀರದಲ್ಲಿ ಆದಷ್ಟು ನಾವು ಕಮ್ಮಿ ಗಾಯವನ್ನ ಮಾಡುವಂಥದ್ದು ಅಥವಾ ಗಾಯವನ್ನ ಮಾಡದೆಯ ಅಥವಾ ಎಷ್ಟು ಕಮ್ಮಿ ಮಾಡಕ್ಕಾಗುತ್ತೆ ಅವನಿಗೆ ತೊಂದರೆ ಆದಷ್ಟು ನಮ್ಮಿಂದ ಕಮ್ಮಿ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಸರ್ಜರಿ ಎವಾಲ್ವ್ ಆಗಿದೆ. ಸೊ ಅದರಲ್ಲಿ ನಾವೀಗ ರೆಕ್ಟೋಪೆಕ್ಸಿ, ಮ್ಯೂಕೋಪೆಕ್ಸಿ ಅಂತ ಹೇಳಿ ಪೈಲ್ ಮಾಸ್ನೆಲ್ಲ ಅಲ್ಲಿಗೆ ನಾವು ರೆಕ್ಟಾನಲ್ ರಿಪೇರ್ ಅಂತ ಹೇಳಿ ಅದನ್ನ ಸ್ಟಿಚ್ ಮಾಡುವಂಥದ್ದು ಇದನ್ನೆಲ್ಲ ಮಾಡ್ತೀವಿ. ಆಮೇಲೆ ಆನಲ್ ಫಿಷರ್ ಅಥವಾ ಗುದಕರ್ತಿಕ ಅಂತ ಮಾತಾಡಿದ್ವಿ. ಅದರಲ್ಲಿ ಅವನಿಗೆ ಆ ಮಲದ್ವಾರ ಸೀಳಿ ಹೋಗಿರತ್ತೆ ಅಂತ ಮಾತಾಡಿದ್ವಿ. ಅವನಿಗೆ ತುಂಬಾ ನೋವಿರೋದ್ರಿಂದ ಮಲದ್ವಾರ ಸಂಕುಚಿತ ಆಗತ್ತೆ, ಅಂದ್ರೆ ಪರ್ಮನೆಂಟ್ ಆಗೋದು ಸಣ್ಣ ಆಗೋಗುತ್ತೆ. ಇದಕ್ಕೆ ಹೈಪರ್ಟೋನಿಕ್ ಸ್ಪಿಂಕ್ಟರ್ ಅಂತ ಹೇಳಿ ಕರಿತೀವಿ ನಾವು. ಅಂದ್ರೆ ಅಲ್ಲಿ ಮಲ ಬಂದಾಗ ಅವನಿಗೆ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಏನಿರುತ್ತೆ ಅಂದ್ರೆ ಅದನ್ನ ಅವನ ವಾಲಂಟರಿ ಕಂಟ್ರೋಲ್, ಅವನಿಗೆ ಅದನ್ನ ಕಂಟ್ರೋಲ್ ಮಾಡಕ್ ಒಂದು ಶಕ್ತಿ ಇರುತ್ತಲ್ಲ ಮಲ ಬಂದಾಗ. ಸೊ ಅದು ಮುಷ್ಟಿ ಬಿಗಿದಾಗ ಹೇಗಾಗುತ್ತೆ ಹಂಗೆ ಆ ಮಲದ್ವಾರ ಬಿಗಿದು ಗಟ್ಟಿಯಾಗಿರುತ್ತೆ. ಮಲ
ಸಾಫ್ಟೇ ಇರ್ಬೋದು, ಬಟ್ ಈ ದಾರಿ ಬೇಕಾದಷ್ಟು ಅವನಿಗೆ ಓಪನ್ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ಅದು ಪದೇ ಪದೇ ಗಾಯ ಆಗ್ತಾ ಇರುತ್ತೆ. ಇದು ಕೂಡ ರೋಗಿ ತುಂಬಾ ಟೈಮ್ ಅನುಭವಿಸಿರ್ತಾರೆ. ಇದು ನಮ್ಗೆ ವೈದ್ಯಕೀಯವಾಗಿ ಟ್ರೀಟ್ ಮಾಡೋಕೆ ಬಹಳ ಈಸಿ, ಒಂದು 10 ನಿಮಿಷದಲ್ಲಿ ಕೆಲಸ ಮುಗಿದೋಗುತ್ತೆ. ಲ್ಯಾಟ್ರಲ್ ಸ್ಪಿಂಕ್ಟ್ರಾಟಮಿ ಅಂತೇಳಿ ಮಾಡ್ತಾರೆ, ಅದಕ್ಕೆ ಭೇದನ ಅಂತೇಳಿ ಕರೀತಾರೆ ಆಯುರ್ವೇದದಲ್ಲಿ. ಇದು ಕೂಡ ಎಲ್ಲ ಆಯುರ್ವೇದದಲ್ಲಿ ಬೇಕಾದಂಗೆ ಎಕ್ಸ್ಪ್ಲನೇಷನ್ ಇದೆ. ಸೊ ಇದೆಲ್ಲ ಶಸ್ತ್ರಕ್ರಿಯೆಗಳು ಅಂತೇಳಿ ಕರಿತೀವಿ. ಇನ್ನೊಂದು ಕ್ಷಾರಕರ್ಮದಲ್ಲಿ ಆಗ ಹೇಳ್ದಂಗೆ ಇದಕ್ಕೆ ನಾವು ಕ್ಷಾರ ಅಂತ ಹೇಳಿದ್ರೆ, ಈಗ ನಮಗೆ ಆಸಿಡ್ ಹೇಗೆ ಬರ್ನ್ ಮಾಡುತ್ತೋ ಹಂಗೆ ಇದರದ್ದು pH ವ್ಯಾಲ್ಯೂ ಜಾಸ್ತಿ ಇರುತ್ತೆ, 9 to 11 ಇರುತ್ತೆ. ನೀರಿನ pH 7.5 ಇರುತ್ತೆ. ಇದನ್ನ ನಾವ್ ಎಲ್ಲಿಗೆ ಮ್ಯೂಕಸ್ ಮೇಲೆ ಹಾಕ್ತಿವಿ ಅಂದ್ರೆ ಚರ್ಮದ ಮೇಲೆ ಹಾಕಿದ್ರೆ ಇದು ಏನನ್ನೂ ಸುಟ್ಟಾಕಲ್ಲ. ಮ್ಯೂಕಸ್ ಅಂದ್ರೆ ಈಗ ನಮ್ಮ ಬಾಯಿದು ಒಳಭಾಗ ಹೇಗೆ ಚರ್ಮ ಬೇರೆ ಇದೆಯೋ, ಮೆತ್ತಗೆ ಏನಿದೆಯೋ ಅದಕ್ಕೆ ನಾವು ಮ್ಯೂಕಸ್ ಮೆಂಬ್ರೇನ್ ಅಂತ ಕರಿತೀವಿ ಆಡು ಭಾಷೆಯಲ್ಲಿ. ಆ ತರ ಈ ಪೈಲ್ಸ್ ಮಾಸ್ ಏನಿರುತ್ತೆ ಇದು ಮ್ಯೂಕಸ್ ಮೆಂಬ್ರೇನ್ ಇಂದ ಕವರ್ ಆಗಿರುತ್ತೆ. ಅದ್ರ ಮೇಲೆ ಇದನ್ನ ಹಚ್ಚಿದಾಗ ಇದು ಆ ಪ್ರದೇಶವನ್ನ ಸ್ಲಫಿಂಗ್ ಅಂತ ಕರೆ. ಸ್ಲಫಿಂಗ್ ಅಂದ್ರೆ ಅದನ್ನ ಒಂದು ಸುಟ್ಟ ಮಾದರಿಯಲ್ಲಿ ಅದನ್ನ ಕಪ್ಪು ಬಣ್ಣಕ್ಕೆ ಅದು ತಿರುಗಿಸುತ್ತೆ. ಸೊ ಇದು ಕೂಡ ಆಯುರ್ವೇದದ ಬಹಳ ಒಂದು ವಿಶೇಷ ಚಿಕಿತ್ಸೆ. ಇದನ್ನ ನಾವು ತುಂಬಾ ಡೆಲಿಕೇಟ್ ಪರ್ಸನ್ಸ್ ಏನಿದ್ದಾರೆ, ಮಹಿಳೆಯರು ಅಥವಾ ಸ್ವಲ್ಪ ಏಜೆಡ್ ಇದ್ದು ಭಯ ಪಡೋರು, ಇಂಥವ್ರ ಮೇಲೆಲ್ಲ ಇದನ್ನ ತುಂಬಾ ಈಸಿಯಾಗಿ ಮಾಡುವಂತದ್ದು. ಇದು ಮಿನಿಮಲ್ ಇನ್ವೇಸಿವ್ ಅಂದ್ರೆ ರೋಗಿಗೆ ಏನು ಕಷ್ಟ ಕೊಡದೆಯ ಪರಿಹಾರವನ್ನ ಕೊಡುವಂಥದ್ದು. ಇದರಲ್ಲಿ ಮಿನಿಮಮ್ ಬ್ಲಡ್ ಫ್ಲೋ ಅಂದ್ರೆ ರಕ್ತಸ್ರಾವ ಅತ್ಯಂತ ಕಮ್ಮಿ ಇರುತ್ತೆ, ಕಮ್ಮಿ ನೋವಿರುತ್ತೆ, ಮತ್ತೆ ಬೇಗ ಗುಣ ಆಗತ್ತೆ. ಮತ್ತೆ ಆ ಪ್ರದೇಶದಲ್ಲಿ ಅದು ಕಾಯಿಲೆ ಪುನಃ ಉತ್ಪತ್ತಿ ಆಗಕ್ಕೆ ಬಿಡಲ್ಲ. ಯಾಕಂದ್ರೆ ಆ ಮದ್ದು ಹಚ್ಚಿದ ಜಾಗದಲ್ಲಿ ಚರ್ಮ ಗಟ್ಟಿ ಆಗತ್ತೆ, ಅಂದ್ರೆ ಫೈಬ್ರೋಸಿಸ್ ಅಂತ ಹೇಳಿ ಕರಿತೀವಿ. ಈಗ ನಮಗೆ ಬೇರೆ ಶರೀರದಲ್ಲಿ ಡೀಪ್ ಆಗಿ ಗಾಯ ಆದಾಗ ಆ ಚರ್ಮ ಪುನಃ ಸ್ಟ್ರೆಚ್ ಆಗಲ್ಲ, ಅದು ಹೀಲ್ ಆದ್ಮೇಲೆ ಅಲ್ಲಿ ಕಲೆ ಹೇಗೆ ಉಳಿಯತ್ತೋ ಹಂಗೆ ಕ್ಷಾರವನ್ನ ಹಚ್ಚಿದ ಜಾಗ ಗಟ್ಟಿ ಆಗತ್ತೆ. ಹಂಗಾಗಿ ಅಲ್ಲಿ ಪುನಃ ಪೈಲ್ಸ್ ಉತ್ಪತ್ತಿ ಆಗೋ ಸಾಧ್ಯತೆ ಇರಲ್ಲ. ಇನ್ನೊಂದು ಕ್ಷಾರ ಸೂತ್ರ ಅಂತ ಮಾಡ್ತಾರೆ. ಇದೇ ಮದ್ದನ್ನ ಒಂದು ಥ್ರೆಡ್ ಗೆ ಅಪ್ಲೈ ಮಾಡಿ ದೊಡ್ಡ ಪೈಲ್ಸ್ ಗಂಟುಗಳಿದ್ದಾಗ ಅದನ್ನ ಅದರಲ್ಲಿ ಬಂಧಿಸ್ತಾರೆ. ಇದು ಕೂಡ ದೊಡ್ಡ ಗಾಯವನ್ನ ಮಾಡದೆಯ ಪೈಲ್ ಮಾಸ್ ಅನ್ನ ತೆಗಿಯಕ್ಕೆ ಇರುವಂತ ಒಂದು ಟೆಕ್ನಿಕ್ ಇರುತ್ತೆ. ತುಂಬಾ ಪಾಪ್ಯುಲರ್ ಇರುವಂತದ್ದು ಈ ಕ್ಷಾರ ಸೂತ್ರವನ್ನ ಫಿಸ್ಟುಲಾದಲ್ಲಿ, ಬಗಂಧರ ರೋಗದಲ್ಲಿ ಆಯುರ್ವೇದ ತಜ್ಞರು ತುಂಬಾ ವರ್ಷ ಜನರೇಷನ್ಸ್ ಇಂದ ಯೂಸ್ ಮಾಡ್ತಾ ಬಂದಿದ್ದಾರೆ. ಇದು ತುಂಬಾನೇ ಪಾಪ್ಯುಲರ್ ಟ್ರೀಟ್ಮೆಂಟ್ ಇದೆ. ತುಂಬಾ ಜನ ಹೊರ ದೇಶದಿಂದ ಈ ಚಿಕಿತ್ಸೆಗೋಸ್ಕರ ಭಾರತಕ್ಕೆ ಬರ್ತಾರೆ. ಇದು ಈ ಬಗಂಧರ ಅನ್ನುವಂಥದ್ದು ಅಥವಾ ಫಿಸ್ಟುಲಾ ಅನ್ನುವಂಥದ್ದು ರೋಗಿಗೆ ಅಥವಾ ಒಬ್ಬ ಸರ್ಜನ್ ಆದವನಿಗೆ ಚಾಲೆಂಜಿಂಗ್ ಡಿಸೀಸ್. ಏನಂತ ಹೇಳಿದ್ರೆ ನಮ್ಮ ಸರ್ಜರಿ ಬುಕ್ ಅಲ್ಲೇ ಇರುವಂತದ್ದು ಏನಂದ್ರೆ, ಒಬ್ಬ ಸರ್ಜನ್ ಹೆಸರು ಹಾಳು ಮಾಡ್ಬೇಕು ಅಂದ್ರೆ ಅವನಿಗೆ ಈ ಫಿಸ್ಟುಲಾ ರೋಗಿನ ನಾವು ಕಳಿಸ್ಕೊಡ್ಬೇಕು ಅಂತ ಇರುವಂತದ್ದು. ಅಂದ್ರೆ ಅಷ್ಟು ಚಾಲೆಂಜಿಂಗ್ ಇರತ್ತೆ ಸರ್ಜನ್ ಅದನ್ನ ಟ್ರೀಟ್ ಮಾಡಕ್ಕೆ ಅಂತ ಲೆಕ್ಕ. ಈ ಕ್ಷಾರಸೂತ್ರ ಅನ್ನುವಂಥದ್ದು ಆಯುರ್ವೇದದ ಒಂದು ದೊಡ್ಡ ಕೊಡುಗೆ ಇದೆ. ಇದರಲ್ಲಿ ರಿಅಕರೆನ್ಸ್ ತುಂಬಾನೇ ಕಮ್ಮಿ. ಈ ಕ್ಷಾರಸೂತ್ರವನ್ನ ಅಂದ್ರೆ ಮೆಡಿಕೇಟೆಡ್ ಥ್ರೆಡ್ ಅನ್ನ ಯೂಸ್ ಮಾಡಿ ಫಿಸ್ಟುಲಾದ ಒಳಗಡೆ ಅದನ್ನ ಬಿಡ್ತಾರೆ. ಅದು ಏಕಕಾಲದಲ್ಲಿ ಫಿಸ್ಟುಲನ್ನು ಓಪನ್ ಮಾಡುತ್ತೆ, ಗುಣವನ್ನ ಮಾಡ್ತಾ ಬರುತ್ತೆ. ಈ ಪ್ರಯೋಜನವನ್ನ ಜನ ಪಡ್ಕೋಬೇಕು. ಹೊರದೇಶದಿಂದ ತುಂಬಾ ರೋಗಿಗಳು ಇದನ್ನ ತಗೊಳಕ್ಕೆ ಅಂತೇಳಿ ಭಾರತಕ್ಕೆ ಬರ್ತಾರೆ. ಕೇಂದ್ರ ಸರ್ಕಾರ ಕೂಡ ಆಯುಷ್ ವೀಸಾ ಅಂತ ಹೇಳಿ ಆಯುರ್ವೇದ ಚಿಕಿತ್ಸೆ ಪಡ್ಕೊಳ್ಳೋರಿಗೆ ಅನುಕೂಲ ಆಗಂಗೆ ಫಾರಿನ್ ಇಂದ ಬರಕ್ಕೆ ಅವ್ರಿಗೆ ವೀಸಾ ಕೂಡ ಕೊಡ್ತಾ ಇದೆ. ಹಾಗಾಗಿ ನಮ್ಮ ಜನಗಳು ಆಯುರ್ವೇದ ಅನ್ಕೊಳ್ಳೆ ಬರೀ ಅದನ್ನ ಸೀಮಿತವಾದ ಮನೆ ಮದ್ದಿಗೆ ಇಟ್ಕೊಳ್ಳದೆ ತಜ್ಞ ಆಯುರ್ವೇದ ವೈದ್ಯರಲ್ಲಿ ಕಂಡು ಅದನ್ನ ಪರಿಹಾರ ಮಾಡ್ಕೊಳ್ಳಕ್ಕೆ ಅದನ್ನ ಪ್ರಯೋಜನ ಪಡ್ಕೋಬಹುದು. ಇದು ತುಂಬಾ ಕಾಸ್ಟ್ ಎಫೆಕ್ಟಿವ್ ಕೂಡ. ಇದು ತುಂಬಾ ರೋಗಿಗೆ ಇವತ್ತು ಮಾಡಿ ಇವತ್ತೇ ಮನೆಗೆ ಕಳಿಸ್ಕೊಡ್ಬೋದು. 1-2 hours ಇವರು ಹಾಸ್ಪಿಟಲ್ ಅಲ್ಲಿ ಇದ್ರು ಸಾಲತ್ತೆ. ಅವನು ಅಡ್ಮಿಟ್ ಆಗಂತ ಅವಶ್ಯಕತೆಗಳಿರಲ್ಲ. ಈ ತರದಕ್ಕೆ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂತ ಹೇಳಿ ಕರಿತೀವಿ. ಇನ್ನೊಂದು ಅಗ್ನಿಕರ್ಮ ಅಂತ ಹೇಳಿದ್ರೆ ಬೆಂಕಿಯನ್ನ ಅಥವಾ ಬಿಸಿಯನ್ನ ನೀವು ಯೂಸ್ ಮಾಡಿ ಮಾಡುವಂಥದ್ದು. ಇದಕ್ಕೆ ಕೆಲವು ಮೆಷಿನ್ಸ್ ಎಲ್ಲ ಬರುತ್ತೆ. ನಾವು ಕಾಟ್ರಿ ಮೆಷಿನ್ ಯೂಸ್ ಮಾಡ್ಬೋದು ಅಥವಾ ಲೇಸರ್ ಅಂತ ಈಗ ನಾವೇನ್ ಯೂಸ್ ಮಾಡ್ತಿದ್ವಿ. ಇದೆಲ್ಲ ಅಗ್ನಿಯ ಬೇರೆ ಬೇರೆ ರೂಪಾಂತರಗಳು. ಅದನ್ನ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ಬೇಕು ಅಂತ ಹೇಳಿ ವೈದ್ಯರು ನಿರ್ಣಯ ಮಾಡಿ ರೋಗಿಗೆ ಯಾವ ಚಿಕಿತ್ಸೆ ಸೂಕ್ತ ಅಂತ ಹೇಳಿ ಅವನ ಪರೀಕ್ಷೆ ಮಾಡಿ ನಿರ್ಧಾರ ಮಾಡ್ತಾರೆ ಮೇಡಮ್. ಸೊ ವೈದ್ಯರ ಸಲಹೆ ಮುಖಾಂತರ ನಾವು ನನಗೆ ಏನ್ ಚಿಕಿತ್ಸೆ ಸೂಕ್ತ ಅನ್ನೋದನ್ನ ರೋಗಿ ತಿಳ್ಕೋಬೇಕು. ಈಗ ಪೈಲ್ಸ್ ಬಂದ ನಂತರ ಇದಕ್ಕೆ ಆಯುರ್ವೇದದಲ್ಲಿರುವ ಪರಿಹಾರಗಳನ್ನ ತಿಳಿಸ್ಕೊಟ್ರಿ. ಈಗ ಈ ಮೂಲವ್ಯಾಧಿ ಅಥವಾ ಪೈಲ್ಸ್ ಬಾರದಂತೆ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಡಾಕ್ಟರ್? ಯಾವುದೇ ಕಾಯಿಲೆ ಆಗಿರ್ಬೋದು, ಕಾರಣವನ್ನ ನಾವು ಬಿಡುವಂತದ್ದು. ಅಂದ್ರೆ ಕಾರಣವನ್ನ ವರ್ಜಿಸದೆ ಮೊದಲ ಚಿಕಿತ್ಸೆ. ಅವನು ಕಾರಣವನ್ನ ಕಂಟಿನ್ಯೂ ಮಾಡ್ಕೊಂಡು ನನಗೆ ಗುಣ ಆಗ್ಬೇಕು ಅಂತ ಹೇಳಿದ್ರೆ ಯಾವ ಕಾಯಿಲೆನೂ ಗುಣ ಆಗ ಸಾಧ್ಯ ಇಲ್ಲ. ನಾನು ತಣ್ಣೀರ್ ಕುಡ್ಕೊಂಡು ನನ್ ಕೆಮ್ಮು ಹೋಗ್ಬೇಕು ಅಂದ್ರೆ ಹೋಗಲ್ಲ. ನಾನು ಬಜ್ಜಿ ತಿನ್ಕೊಂಡು ನಂಗೆ ಗ್ಯಾಸ್ಟ್ರೈಟಿಸ್ ಹೋಗ್ಬೇಕು ಅಂದ್ರೆ ಹೋಗಲ್ಲ. ಈಗ ನಾವು ಆಗ ಮಾತಾಡೋದಿ ಕಾರಣಗಳು ಅಂತ ಹೇಳಿ ಅಂದ್ರೆ ಮಲ ವಿಸರ್ಜನೆಗೆ ಜಾಸ್ತಿ ಟೈಮ್ ತಗೊಳ್ಳೋದು, ಆಮೇಲೆ ಅಜೀರ್ಣವನ್ನ ತುಂಬಾ ವರ್ಷಗಳ ಕಾಲ ಟ್ರೀಟ್ ಮಾಡದೇ ಇರುವಂತದ್ದು, ಆಹಾರಗಳ ಸೇವನೆ ಮಾಡದೇ ಇರುವಂತದ್ದು, ಇದನ್ನೆಲ್ಲ ಅವನು ಬಿಡಬೇಕು. ಸೊ ಇದರಲ್ಲಿ ಅವನ ಅಭ್ಯಾಸಗಳಿಂದ ಈ ತರದ ಅಭ್ಯಾಸದಿಂದ ದೂರ ಮಾಡೋದ್ರೊಂದಿಗೆ ಸಾಕಷ್ಟು ತರಕಾರಿಗಳು, ಮೂಲಂಗಿ ಅಂದ್ರೆ ಎಳೆ ಮೂಲಂಗಿ, ಅಲಸಂದೆ, ಹೀರೆಕಾಯಿ, ಪಡವಲಕಾಯಿ, ಬೆಳ್ಳರಿಕಾಯಿ, ಈ ತರದ ತರಕಾರಿಗಳನ್ನ ಅವರು
ಪಲ್ಯದ ರೂಪದಲ್ಲಿಯೋ ಅಥವಾ ಹೋಳಾಗಿಯೋ ತಗೋಬೇಕು, ಸಲಾಡ್ಸ್ ತಗೋಬೇಕು, ಹಣ್ಣುಗಳನ್ನ ನಿಯಮಿತವಾಗಿ ಸೇವನೆ ಮಾಡ್ತಾ ಇರ್ಬೇಕು, ಆಮೇಲೆ ಇಲ್ಲ ಜೀರ್ಣಕ್ಕೆ ಅನುಕೂಲವಾಗಷ್ಟು ನೀರು ಕುಡಿಬೇಕು, ಆಮೇಲೆ ಮೊಸರಲ್ಲ ಮಜ್ಜಿಗೆ ತಗೋಬೇಕು ಜಾಸ್ತಿಯಾಗಿ. ಸೊ ಇದೆಲ್ಲ ಮಲ ಸಲೀಸಾಗಿ ಹೋಗಕ್ಕೆ ಅನುಕೂಲ ಮಾಡಿಕೊಡತ್ತೆ. ಆಮೇಲೆ ಆದಷ್ಟು ಮಲ ವಿಸರ್ಜನೆ ಮುಕ್ಕದೆ 3-5 ನಿಮಿಷದಲ್ಲಿ ಮುಗಿಸಕ್ ನೋಡ್ಬೇಕು. ಆಮೇಲೆ ಯಾವ ಕಮೋಡ್ ಯೂಸ್ ಮಾಡ್ತೀವಿ ಅನ್ನೋದು ಕೂಡ ಪೈಲ್ಸ್ ಬರೋದ್ರಲ್ಲಿ ಒಂದು ದೊಡ್ಡ ಪಾತ್ರ ವಹಿಸುತ್ತೆ. ಪ್ರಾಕೃತಿಕವಾಗಿ ಮನುಷ್ಯರು ನಮ್ಮ ಭಾರತೀಯ ಶೈಲಿಯ ಕಮೋಡ್ಗಳೇನಿದೆ ಇದಕ್ಕೆ ನ್ಯಾಚುರಲ್ ಸ್ಕ್ವಾಟಿಂಗ್ ಪೊಸಿಷನ್ ಅಂತ ಕರಿತೀವಿ. ಅಂದ್ರೆ ನಾವು ನ್ಯಾಚುರಲಿ ಮಲ ವಿಸರ್ಜನೆ ಆಗುವಂತ ಪೊಸಿಷನ್ ಅದು ಕರುಳಿನ ಆಂಗಲ್ ಅನ್ನು ಸರಿಯಾಗಿ ಮಾಡಿಕೊಡೋದ್ರಿಂದ ಮಲ ಈಸಿಯಾಗಿ ಇಳಿದು ಹೊರಗಡೆಗೆ ಬರುತ್ತೆ. ಹಾಗಾಗಿ ನಮ್ಗೆ ಈ ಕಮೋಡ್ ಯಾವ್ದು ಅನ್ನೋದು ಕೂಡ ಒನ್ ಆಫ್ ದ ಮೈನ್ ಫ್ಯಾಕ್ಟರ್. ನಮ್ ಕೈಕಾಲೆಲ್ಲ ಸರಿ ಇದೆ ಮಾಡ್ಸಕ್ಕಾಗತ್ತೆ ಅಂದ್ರೆ ಈ ವಿಷಯದಲ್ಲಿ, ಮತ್ತೆ ನಮ್ಮ ಪ್ರೋಸ್ಟೇಟ್ ಕಾಯಿಲೆ ಅಂತ ಏನ್ ಕರಿತೀವಿ ಅದರಲ್ಲೂ ಕೂಡ ಈ ನ್ಯಾಚುರಲ್ ಪೊಸಿಷನ್ ಅಲ್ಲಿ ಮಲ ವಿಸರ್ಜನೆ ಮಾಡುವಂತದ್ದು ಬಹಳ ಸಹಕಾರಿಯಾಗುತ್ತೆ. ಆಮೇಲೆ ಮಲ ವಿಸರ್ಜನೆ ಮಾಡ್ಬೇಕು ಅನ್ನಿಸ್ದಾಗ ತುಂಬಾ ಹೊತ್ತು ಮಲವನ್ನ ತಡೆ ಹಿಡಿಬಾರ್ದು. ಅಂದ್ರೆ ಅನಿವಾರ್ಯ ಕಾರಣ ಇದ್ದಾಗ ನಾವು ತಡೆ ಹಿಡಿಬಹುದು, ಬಟ್ ಅದನ್ನ ಒಂದು ಹ್ಯಾಬಿಟ್ ಮಾಡ್ಕೋಬಾರ್ದು. ನಾವು ಗಂಟೆಗಟ್ಟಲೆ ಅದನ್ನ ಹಿಡಿದು ನಿಲ್ಸುವಂತದ್ದು. ಆಮೇಲೆ ಈ ಅತಿ ಹೆಚ್ಚು ನಿಲ್ಲದು ಕೂರುವ ಕೆಲಸ ಮಾಡೋರು ಇರ್ತಾರೆ. ಈಗ ನಮ್ಮ ಟ್ರಾಫಿಕ್ ಪೊಲೀಸ್ ಇರ್ಬೋದು ಅಥವಾ ನಮ್ಮ ಡ್ರೈವರ್ಗಳಿರ್ಬೋದು, ಇವರೆಲ್ಲ ಒಂದು ಹೊಟ್ಟೆಗೆ ಸಂಬಂಧಿತ ಕೆಲವು ವ್ಯಾಯಾಮಗಳನ್ನ ಮಾಡ್ತಾ ಇದ್ರು ಕೂಡ ಈ ಸಮಸ್ಯೆನ ನಾವು ಸಾಕಷ್ಟು ಮಟ್ಟಿಗೆ ತಡೆಗಟ್ಟಬಹುದು. ಈಗ ಅವ್ರ ವೃತ್ತಿಯನ್ನ ನಿಲ್ಸಿ ಅಂತ ನಾವ್ ಯಾರಿಗೂ ಹೇಳಕ್ ಬರಲ್ಲ. ವೃತ್ತಿ ಮಾಡೋದ್ರೊಂದಿಗೆ ಕಾಯಿಲೆನ ತಡ್ಕೊಳ್ಳಕ್ಕೆ ಅದಕ್ಕೆ ಸ್ಪೆಸಿಫಿಕ್ ಆದ ಕೆಲವು ವ್ಯಾಯಾಮಗಳಿರ್ತವೆ. ಇದನ್ನ ನಾವು ವೈದ್ಯರಿಗೆ ಕಂಡಾಗ ಅವನ ವೃತ್ತಿನೆಲ್ಲ ಅವ್ನ ಗಮನ ಇಟ್ಕೊಂಡು ಡಾಕ್ಟರ್ಗಳು ಅದನ್ನ ಸಜೆಸ್ಟ್ ಮಾಡ್ತಾರೆ. ಸಮಯ ಇದ್ದಾಗ ಅದನ್ನೆಲ್ಲ ಹೇಳ್ಕೊಡ್ತಾರೆ. ವೈದ್ಯರನ್ನ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಾವು ಕಂಡು ತಿಳ್ಕೋಬೇಕು. ಈಗ ಕೊನೆಯದಾಗಿ ಕೆಲವರು ಸಂಕೋಚದಿಂದ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು, ಈ ರೀತಿಯ ತೊಂದರೆಗಳನ್ನ ಯಾರ ಹತ್ತಿರವೂ ಹೇಳದೆ ಅದು ತನ್ನಿಂದ ತಾನಾಗಿಯೇ ಕಡಿಮೆ ಆಗಬಹುದು ಅಂತ ಸಹಿಸ್ಕೊಳ್ತಾ ಇರ್ತಾರೆ. ಅಂತವರಿಗೆ ಈ ಕಾರ್ಯಕ್ರಮದ ಮೂಲಕ ಏನ್ ಹೇಳಿಕೆ ಬಯಸ್ತೀರಾ ಡಾಕ್ಟರ್? ಇದು ಒಂದು ಬಹಳ ಟಚಿಂಗ್ ಕ್ವಶನ್ ಅಂತಾರಲ್ಲ, ಇದು ಪ್ರತಿದಿನ ನಮಗೆ ಆಸ್ಪತ್ರೆಯಲ್ಲಿ ಕಾಣುವಂತ ಪ್ರಾಬ್ಲಮ್ ಇರುತ್ತೆ. ಜನ ಯಾಕಿಂಗ್ ಮಾಡ್ತಾರೆ ಅಂತ ಹೇಳಿ. ಅದು ನನಗೆ ಗಮನಿಸಿದಾಗ ಏನ್ ಕಾಣುತ್ತೆ ಅಂತ ಹೇಳಿದ್ರೆ, ಇದರ ತಪಾಸಣೆ ಹಾಗೂ ಚಿಕಿತ್ಸೆ ಹೇಗೆ ನಡೆಯುತ್ತೆ ಅನ್ನೋದೇ ತುಂಬಾ ಜನರಿಗೆ ಗೊತ್ತಿಲ್ಲ. ಈ ರೋಗನ ಹೆಂಗ್ ಚೆಕ್ ಮಾಡ್ತಾರೆ ಅಂದ್ರೆ, ಈ ಕೆಮ್ಮು ಬಂದ್ರೆ ನಂಗೆ ಸ್ಟೆಥೋಸ್ಕೋಪ್ ಇಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತು, ಹೊಟ್ಟೆ ನೋವು ಬಂದ್ರೆ ಸ್ಕ್ಯಾನಿಂಗ್ ಬರೀತಾರೆ ಅಂತ ಗೊತ್ತು. ಈಗ ಇವ್ರಿಗೆ ಒಂದು ಗುಪ್ತ ಪ್ರದೇಶದಲ್ಲಿ ಆಗೋದ್ರಿಂದ ಅವರು ತುಂಬಾ ಸಂಕೋಚ ಪಡ್ತಾರೆ. ಇದು ಮಹಿಳೆಯರು ಪುರುಷರು ಇಬ್ರು ಸಂಕೋಚ ಪಡ್ತಾರೆ. ಯಾವುದೇ ಸಂದರ್ಭದಲ್ಲಿ ಕೂಡ ನಮಗೆ ಅರಿವು ಇಲ್ಲದಿರೋದು ಅಥವಾ ಅಜ್ಞಾನ ಅನ್ನುವಂಥದ್ದು ಬರೀ ವೈದ್ಯಕೀಯವಾಗಲ್ಲ, ಯಾವುದೇ ವಿಷಯದಲ್ಲಿ ಅಜ್ಞಾನ ಅನ್ನುವಂಥದ್ದು ಮನುಷ್ಯನಿಗೆ ಭಯಕ್ಕೆ ಕಾರಣ ಆಗುತ್ತೆ. ಇದರಿಂದ ನಾವು ಹೊರಗಡೆ ಬರ್ಬೇಕು. ನಮ್ಮ ಮನಸ್ಸಿಗೆ ಯಾರು ಅನುಕೂಲ ಅನ್ಸುತ್ತೆ, ನಮ್ ಜೊತೆ ಯಾರು ಚೆನ್ನಾಗಿ ನಮ್ಗೆ ತಿಳುವಳಿಕೆ ಕೊಡ್ತಾರೆ ಅಥವಾ ಯಾವ ವೈದ್ಯರು ನಮ್ ಕಂಡಾಗ ಸಮಾಧಾನ ಆಗುತ್ತೆ ಅಂತ ವೈದ್ಯರ ಹತ್ರ ನಾವು ಹೋಗಿ ನಮ್ಮ ಸಮಸ್ಯೆನ ಹೇಳ್ಬೇಕು. ಅವ್ರು ಯೂಶಲಿ ನಮ್ಗೆ ಅವ್ರು ಚಿಕಿತ್ಸೆ ಮಾಡಿದ್ರೆ ಅವ್ರನ್ನ ತಪಾಸಣೆ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಯಾರು ಮಾಡ್ತಾರೆ ಅವ್ರ ಹತ್ರ ನಮ್ಮನ್ನ ಕಳಿಸ್ಕೊಡ್ತಾರೆ. ತಪಾಸಣೆಗೆ ಅಂತ ರೋಗಿ ಬಂದಾಗ ಏನ್ ನಡೆಯುತ್ತೆ ಅಂತ ನಾನು ನಮ್ಮ ಮಡಿಕೇರಿ ಆಕಾಶವಾಣಿ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಯಾವ್ದಾದ್ರು ಚೆಕಿಂಗ್ ಅಥವಾ ತಪಾಸಣೆ ಹೇಗ್ ನಡೆಯುತ್ತೆ, ರೋಗಿ ಬಂದು ಅವ್ನಿಗೆ ಏನ್ ತೊಂದರೆ ಆಗುತ್ತೆ ಅಂತ ಹೇಳ್ತಾನೆ. ಈಗ ನಂಗೆ ಬ್ಲಡ್ ಬರ್ತಾ ಇದೆ ಸರ್, ನೋವು ಬರ್ತಾ ಇದೆ ಏನೋ ಅಂತ ಹೇಳ್ತಾನೆ, ಅವ್ನ ಕಂಪ್ಲೇಂಟ್ ಏನಿದೆ ಅದನ್ನ. ಅಥವಾ ಈಗ ಒಬ್ಬ ಮಹಿಳೆ ಆದ್ರೆ ಆಕೆ ಬಂದು ಏನು ಹೇಳಿದಾಗ ನಾವು ನಮ್ಮಲ್ಲಿ ಯಾವುದೇ ಆಸ್ಪತ್ರೆಯಲ್ಲಿ ಆದ್ರೂ ಕೂಡ ಒಬ್ಬ ಮಹಿಳೆಯನ್ನ ತಪಾಸಣೆ ಮಾಡುವಾಗ ಒಂದು ನರ್ಸಿಂಗ್ ಅಟೆಂಡೆಂಟ್ ಮಹಿಳೆ ಇರಲೇಬೇಕು. ಮಹಿಳೆಯ ಸಮ್ಮುಖದಲ್ಲಿ ಮಾತ್ರ ನಾವು ಮಹಿಳಾ ಪೇಷಂಟ್ ಅನ್ನ ನೋಡಕ್ಕಾಗುವಂತದ್ದು. ಅವ್ರಿಗೆ ಒಂದು ಪರ್ಸನಲ್ ಆಗಿ ಒಂದು ತಪಾಸಣೆ ಮಾಡಕ್ಕಂತ ಬೇರೆ ಕೊಠಡಿ ಇರುತ್ತೆ. ಅಲ್ಲಿಗೆ ಪೇಷಂಟ್ ಅನ್ನ ನಾವು ಫಸ್ಟ್ ಕಳಿಸ್ತೀವಿ. ಅಲ್ಲಿ ಏನ್ ನರ್ಸ್ ಇರ್ತಾರೆ, ಅವ್ರನ್ನ ಸರಿಯಾದ ಪೊಸಿಷನ್ ಅಲ್ಲಿ ಮಲಗಿಸ್ತಾರೆ. ಮಲಗಿಸಿ ಅವರ ಯಾವ ಭಾಗವನ್ನ ತಪಾಸಣೆ ಮಾಡ್ಬೇಕು ಆ ಜಾಗನ ಮಾತ್ರ ಎಕ್ಸ್ಪೋಸ್ ಮಾಡ್ತಾರೆ. ಬೇರೆ ಗುಪ್ತಾಂಗಗಳೇನಿರ್ತವೆ ಅದನ್ನ ಕವರ್ ಮಾಡಕ್ಕಿಂತ ಬೇರೆ ತರದ ಟವಲ್ಸ್ ಎಲ್ಲ ಬರ್ತವೆ, ಅವೆಲ್ಲ ಡಿಸ್ಪೋಸಬಲ್ ಅಂದ್ರೆ ಕ್ಲೀನ್ ಆಗಿರುತ್ತೆ. ಒಬ್ಬ ರೋಗಿಗೆ ಮಾತ್ರ ನಾವು ಯೂಸ್ ಮಾಡ್ತೀವಿ ಅದನ್ನ. ಅದನ್ನ ಮಲದ್ವಾರ ತಪಾಸಣೆ ಮಾಡ್ಕೊಂಡು ಬರೀ ಮಲದ್ವಾರ ಮಾತ್ರ ಕಾಣುತ್ತೆ, ಬೇರೆ ಎಲ್ಲಾ ಭಾಗವನ್ನ ಅವ್ರು ಕವರ್ ಮಾಡ್ತಾರೆ. ಸೊ ಇಷ್ಟಾದ್ಮೇಲೆ ವೈದ್ಯರಲ್ಲಿಗೆ ಬಂದು ಆ ರೋಗ ಏನಿರುತ್ತೆ ಅದನ್ನ ಅವರಲ್ಲಿ ತಪಾಸಣೆ ಮಾಡ್ತಾರೆ. ಇದರಲ್ಲಿ ರೋಗಿಯ ಗೌಪ್ಯತೆ ಅಂದ್ರೆ ನಾವು ಯಾರು ರೋಗಿ ಅನ್ನೋದನ್ನ ನಾವು ಸಮಾಜದಲ್ಲಿ ಯಾರಿಗೂ ಯಾವುದೇ ಕಾಯಿಲೆಯಲ್ಲಿ ಕೂಡ ಯಾವುದೇ ವೈದ್ಯರು ಕೂಡ ರೋಗಿಯ ಮತ್ತು ರೋಗದ ಗೌಪ್ಯತೆಯನ್ನ ಕಾಪಾಡ್ತಾರೆ. ಇದು ಒನ್ ಆಫ್ ದ ಮೆಡಿಕಲ್ ಎಥಿಕ್. ಅಂದ್ರೆ ಈಗ ಪ್ರತಿ ವೃತ್ತಿಯಲ್ಲೂ ಕೂಡ ವೃತ್ತಿ ಧರ್ಮ ಅಂತ ಹೇಳಿ ಇರುತ್ತೆ. ಇದು ಕಾನೂನಿಗೂ ಹೌದು ಧರ್ಮನೂ ಹೌದು. ನಾವು ಯಾವ ರೋಗಿಗೆ ಏನು ರೋಗ ಇದೆ ಅಂತ ನಾವು ಇನ್ನೊಬ್ಬರ ಹತ್ರ ಏನೋ ಮಾತಾಡ್ಕೊಂಡು ಹೋಗೋದಿಲ್ಲ. ಇದು ಫಸ್ಟ್ ವಿಷಯ ರೋಗಿ ತಿಳ್ಕೋಬೇಕು. ಮತ್ತೆ ಅವರ ಭಾಗಗಳ ಗುಪ್ತತೆಯನ್ನು ಕೂಡ ನಾವು ಕಾಪಾಡ್ಕೊಂಡೆ ಅದರ ತಪಾಸಣೆ ಮಾಡ್ತೀವಿ. ಮತ್ತೆ ಈಗ ಇನ್ನೊಂದು ನಾವು ಅಡ್ವಾನ್ಸ್ಡ್ ಆಗಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ರೋಗ ಏನಾಗಿದೆ ಅಂತ ರೋಗಿಗೆ ಕಾಣದಿರೋ ಪ್ರದೇಶ ಆಗಿರೋದ್ರಿಂದ ಈಗೆಲ್ಲ ಕ್ಯಾಮರಾ ಬಂದಿದೆ, ಎಂಡೋಸ್ಕೋಪ್ ಕ್ಯಾಮರಾ, ನಾವು ವಿಡಿಯೋ ತಪಾಸಣೆಯನ್ನ ಮಾಡ್ತೀವಿ. ಅಂದ್ರೆ ಅವನ್ಗೆ ಏನಾಗಿದೆ ಗುದನಾಳದ ಒಳಗಡೆ ಅಂತ ಹೇಳೋದನ್ನ ನಾವು
ಕ್ಯಾಮರಾ ಮುಖಾಂತರ ರೆಕಾರ್ಡ್ ಮಾಡಿ ಅವ್ರ ಮೊಬೈಲ್ಗೆ ಕೊಟ್ಟು ಅವನಿಗೆ ಅದನ್ನ ನೋಡಕ್ಕೆ ಒಂದು ಅವಕಾಶನೂ ಇರುತ್ತೆ. ಈಗ ತುಂಬಾ ಸಲ ಮುಂಚೆ ಏನಾಗ್ತಿತ್ತು ಅಂದ್ರೆ ಡಾಕ್ಟರ್ ಹೇಳಿರೋದು ನಿಜವಾಗ್ಲೂ ಇದೆಯೋ ಇಲ್ವೋ, ಡಾಕ್ಟರ್ ಹೇಳಿದ್ದಾರೆ ಹಂಗೆ ಇದೆಯೋ ಇಲ್ವೋ ಅಂತ ಅವ್ರಿಗೆ ಒಂದು ಸಣ್ಣ ಮಟ್ಟಿಗೆ ಯಾವುದೇ ವಿಷಯದಲ್ಲೂ ಒಂದು ಡ್ಯುಯಾಲಿಟಿ ಅಂದ್ರೆ ದ್ವಂದ್ವ ಇದ್ದೇ ಇರತ್ತೆ. ಅದನ್ನು ಕೂಡ ನಮ್ಗೆ ನಿವಾರಣೆ ಮಾಡಕ್ಕೆ ಅವಕಾಶ ಇದೆ. ಮತ್ತೆ ಈ ತರದ ಚಿಕಿತ್ಸೆ ಮಾಡುವಂತ ವೈದ್ಯರು ಹೆಚ್ಚಾಗಿ ಒಳ್ಳೆ ಸೇವಾ ಮನೋಭಾವ ಇರೋರೇ ಮಾತ್ರ ಈ ರೋಗವನ್ನ ತಪಾಸಣೆ ಮಾಡೋದು, ಚಿಕಿತ್ಸೆ ಮಾಡೋದು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಬರೀ ತೋರಿಸ್ಕೊಳ್ಳೋರ್ಗೆ ಮಾತ್ರ ಮುಜುಗರ ಆಗೋದಂತಲ್ಲ, ನೋಡೋನಿಗೂ ಅದಕ್ಕಿಂತ ಜಾಸ್ತಿ ಮುಜುಗರ ಆಗೋ ಸಾಧ್ಯತೆಗಳು ಇರ್ತವೆ. ನಾವು ಇನ್ನೊಬ್ಬನ ಬಲವಂತ ಮಾಡಿ ನಾವು ಪರೀಕ್ಷೆ ಮಾಡಕ್ ಆಗಲ್ಲ. ಸಹಾಯ ಬೇಕು ಅನ್ನೋನಿಗೆ ಮಾತ್ರ ನಾವು ಸಹಾಯ ಮಾಡಕ್ ಆಗತ್ತೆ. ಹಂಗಾಗಿ ನಾವು ಯಾರಿಗೂ ಬಲವಂತ ಮಾಡಿ ನಾವು ಪರೀಕ್ಷೆ ಮಾಡಕ್ ಯಾವುದೇ ವೈದ್ಯರಿಗೂ ಕೂಡ ಸಾಧ್ಯ ಆಗಲ್ಲ. ನನ್ನ ಮನಸ್ಸಿಗೆ ಕಾಣಂತದೇನಂದ್ರೆ ಆಯುರ್ವೇದದಲ್ಲಿ ಇದ್ರ ಬಗ್ಗೆ ಹೆಂಗ್ ಹೇಳ್ತಾನೆ ಅಂತ ಹೇಳಿದ್ರೆ, ಚರಕ ಮಹರ್ಷಿ ಹೇಳ್ತಾರೆ, ಆತುರಃ ಸರ್ವೇ ಸ್ವಾಸುತಾರಿವ ರೂಪಾಚರೆ ಅಂತಂದ್ರೆ ಪ್ರತಿ ರೋಗಿಯನ್ನು ವೈದ್ಯನಾದವನು ತನ್ನ ಮಗು ಅಂತ ತಿಳ್ಕೊಂಡು ಟ್ರೀಟ್ಮೆಂಟ್ ಮಾಡ್ಬೇಕು. ಎಲ್ಲಾ ವಿಷಯದಲ್ಲೂ ಕೂಡ ಇದು ಒಂದು ನನಗೆ ಬಹಳ ಔಟ್ಸ್ಟ್ಯಾಂಡಿಂಗ್ ಎಥಿಕ್ ಅಂತ ಹೇಳಿ ಕಾಣುತ್ತೆ. ಆಗ ನಮ್ಗೆ ನಾವು ರೋಗಿಯನ್ನ ತಪಾಸಣೆ ಮಾಡಕ್ಕಾಗ್ಲಿ, ಚಿಕಿತ್ಸೆ ಮಾಡಕ್ಕಾಗ್ಲಿ, ಒಂದು ಬಿಲ್ಲಿಂಗ್ ಮಾಡಕ್ಕಾಗ್ಲಿ, ಯಾವುದೇ ವಿಷಯದಲ್ಲೂ ಕೂಡ ನಮ್ಗೆ ಅದು ವೃತ್ತಿ ಧರ್ಮವನ್ನ ಚೆನ್ನಾಗಿ ಪಾಲನೆ ಮಾಡ್ಕೊಂಡು ಬರುತ್ತೆ. ಈ ದೃಷ್ಟಿಕೋನ ಇದ್ದಾಗ ರೋಗಿಗೆ ಅದರಲ್ಲಿ ವೈದ್ಯರು ಏನ್ ತಿಳ್ಕೊತಾರೆ ಅಂತ ತುಂಬಾ ಜನ ಅನ್ಕೋತಾರೆ. ಈಗ ನಾನು ಡಾಕ್ಟರ್ ಹೋಗಿ ತೋರಿಸ್ತಾರೆ, ಡಾಕ್ಟರ್ ನೋಡಿ ಏನ್ ಅನ್ಕೋಬಹುದು ಅಂತ. ಸೊ ಡಾಕ್ಟರ್ಗಳು ಇದಕ್ಕೆ ಟ್ರೈನಡ್ ಇರ್ತಾರೆ, ಡಾಕ್ಟರ್ಗಳು ನರ್ಸ್ಗಳೆಲ್ಲ. ಅವ್ರ ಮನಸ್ಸಲ್ಲಿ ಇವ್ನಿಗೆ ಹಿಂಗಾಗಿದೆ ಅಂತ ಅವ್ರೇನು ಯೋಚನೆ ಮಾಡೋಂಥದ್ದು ಏನಿರಲ್ಲ. ಅವ್ರು ಅನ್ಕೊಳ್ತಾರೆ ಇವ್ರಿಗೆ ಕಷ್ಟ ಇದೆ, ಅದಕ್ಕೆ ನಮ್ಮ ಹತ್ರ ಬಂದಿದ್ದಾರೆ, ನಮ್ಮ ಕೈಲಿ ಅದನ್ನ ಸಹಾಯ ಮಾಡ್ಬೇಕು ಅನ್ನೋದೇ ಡಾಕ್ಟರ್ ಇದಿರತ್ತೆ. ಹಂಗಾಗಿ ಒಂದು ಸಮಸ್ಯೆನ ನಾವು ಮುಂದೆ ತೋರಿಸೋಣ ಅಂತ ಇಡೀ ಜೀವಾವಧಿ ಶಿಕ್ಷಣ ಇರೋದು 12 ವರ್ಷ. ಅದಕ್ಕಿಂತ ಜಾಸ್ತಿ ನಾವು ಶಕ್ತಿಹೀನತೆ, ದೌರ್ಬಲ್ಯ ಮತ್ತೆ ಜೀವನಕ್ಕೊಂದು ಉಲ್ಲಾಸ ಇಲ್ಲದೆ 25 ವರ್ಷ 30 ವರ್ಷ ಕಳೆದಂತ ಪೇಷಂಟ್ಗಳು ಕೂಡ ಇದ್ದಾರೆ. ಬಹುಶಃ ನನಗನ್ಸೋದು ನಮ್ಮ ಜೀವನದಲ್ಲಿ ನಾವು ನಮಗೆ ಮತ್ತೆ ಅಂದ್ರೆ ಸೆಲ್ಫಿಗೆ ಮತ್ತೆ ನಮ್ಮ ಮನೆಯವ್ರಿಗೆ ಕೊಡೋ ದೊಡ್ಡ ಗಿಫ್ಟ್ ಅಂತ ಹೇಳಿದ್ರೆ ನಾವು ಆರೋಗ್ಯವಾಗಿರುವಂತದ್ದು. ಇದನ್ನ ಪ್ರತಿಯೊಬ್ಬರು ಕೂಡ ನನ್ನ ಆರೋಗ್ಯವನ್ನ ಮೈಂಟೈನ್ ಮಾಡಬೇಕು ಅನ್ನೋದನ್ನ ಪ್ರಿಯಾರಿಟಿ ಆಗಿ ತಗೋಬೇಕು. ಅಂದ್ರೆ ಅದು ನಮ್ಮ ಮೊದಲ ಒಂದು ಜವಾಬ್ದಾರಿ ಇರುತ್ತೆ. ನನ್ನನ್ನ ನಾನು ಚೆನ್ನಾಗಿ ನೋಡ್ಕೋಬೇಕಾಗಿದೆ. ಅದು ನನ್ನ ಕುಟುಂಬಕ್ಕೂ ಸಮಾಜಕ್ಕೂ ಕೊಡುವಂತಹ ಒಂದು ದೊಡ್ಡ ಕೊಡುಗೆ ಇರುತ್ತೆ. ಅದನ್ನ ರೋಗಿಗಳು ಮನಗಂಡಾಗ ಅವ್ರಿಗೆ ಎಲ್ಲಿ ಅನುಕೂಲ ಆಗತ್ತೆ ಅಲ್ಲಿ ಈ ತರ ತಪಾಸಣೆ ಮಾಡಿ ಚಿಕಿತ್ಸೆ ತಗೋಬಹುದು. ಮುಂಚೆಲ್ಲ ಸ್ವಲ್ಪ ಕಷ್ಟ ಆಯ್ತು, ಬಟ್ ಈಗೆಲ್ಲ ಈ ತರದೆಲ್ಲ ತುಂಬಾ ಅನುಕೂಲಗಳು ಇರೋದ್ರಿಂದ ಯಾರು ಕೂಡ ಇದರಲ್ಲಿ ಮುಜುಗರ ಪಡುವಂತದ್ದೇನಿಲ್ಲ. ಈಗ ನಾವು ಬಾಯಿ ಹುಣ್ಣಾದ್ರೆ ಹೆಂಗ್ ತೋರಿಸ್ತೀವೋ, ಸೊ ಇಟ್ ಈಸ್ ದಟ್ ಕಾಮನ್. ಡಾಕ್ಟರ್ಗೆ ಬಾಯಿಯೂ ಒಂದೇ, ಕೈಯೂ ಒಂದೇ, ಕಾಲು ಒಂದೇ, ಮೃದುದ್ವಾರ ಕೂಡ ಒಂದೇ. ನಾವು ಶರೀರದ ಅಂಗ ಅಂತ ಹೇಳಿ ನೋಡ್ತೀವಿ, ಅದನ್ನ ಸ್ವಚ್ಛವಾಗಿ ಹ್ಯಾಂಡಲ್ ಮಾಡ್ತೀವಿ. ಸೊ ರೋಗಿ ಎಷ್ಟು ಸಹಕಾರ ಕೊಡ್ತಾರೋ ಡಾಕ್ಟರ್ಗಳಿಗೆ ಅಷ್ಟು ಸುಲಭ ಆಗುತ್ತೆ ಅವ್ರನ್ನ ಟ್ರೀಟ್ ಮಾಡೋದು. ಈ ತರ ದೃಷ್ಟಿಕೋನವನ್ನ ರೋಗಿಗಳು ಬೆಳೆಸ್ಕೋಬೇಕು ಅಂತ ಕಾಣುತ್ತೆ ಮೇಡಮ್. ಡಾಕ್ಟರ್, ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಪೈಲ್ಸ್ ಅಥವಾ ಮೂಲವ್ಯಾಧಿ ಸಮಸ್ಯೆಯ ಕುರಿತು ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು ಡಾಕ್ಟರ್. ನಮಸ್ತೆ. ನಿಮ್ಗೂ ಕೂಡ ಧನ್ಯವಾದಗಳು ಮೇಡಮ್, ಹಾಗೂ ಮಡಿಕೇರಿ ಆಕಾಶವಾಣಿ ಕೂಡ ವಿಶೇಷ ಅಭಿನಂದನೆಗಳು. ಈ ಕಾರ್ಯಕ್ರಮವನ್ನ ತಾವು ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಉತ್ಸಾಹ ಮಾಡ್ತಾ ಇದ್ದೀರಿ. ಮಡಿಕೇರಿ ಆಕಾಶವಾಣಿಗೂ ಮತ್ತು ತಮಗೂ ಕೂಡ ಇನ್ನೊಮ್ಮೆ ಧನ್ಯವಾದಗಳು. ಇದುವರೆಗೆ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಮೂಲವ್ಯಾಧಿ ಅಥವಾ ಪೈಲ್ಸ್ ಸಮಸ್ಯೆ ಹಾಗೂ ಇದಕ್ಕಿರುವ ಪರಿಹಾರ ಈ ಕುರಿತು ಕುಶಾಲನಗರದ ಆಯುರ್ವೇದ ವೈದ್ಯರು ಹಾಗೂ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಶ್ಯಾಮ್ ಪ್ರಸಾದ್ PS ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ವಿನಿತಾ ಮಾದಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.